ನಿಮ್ಮ ಉಗುರು ಹಳದಿ ಆಗ್ಬಿಟ್ಟು ಕಟ್ಟಾಗ್ತಾ ಇರತ್ತೆ, ಅದ್ರ ಜೊತೆಗೆ ಒಂಥರ ನೋವು ಅನ್ನುವಂಥದ್ದು ಕಾಡ್ತಾ ಇರುತ್ತೆ ಅಲ್ವಾ? ನಾನು ಉಗುರಲ್ಲಿ ತುಂಬಾ ಫಂಗಸ್ ಆಗ್ತಿತ್ತು. ಈ ನೇಲ್ ಫಂಗಸ್ ನ ಹೇಗ್ ತೆಗಿಬೇಕು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ನಿಮ್ಗೆ ಸಾದರ ಪಡಿಸ್ತಾ ಇರುವಂತದ್ದು ನೇಲ್ ಫಂಗಸ್ ಹಾಗೂ ಇನ್ಫೆಕ್ಷನ್ ರಿಪೇರ್ ಆಯಿಲ್. ಇದರಲ್ಲಿ ನೈಸರ್ಗಿಕವಾಗಿರುವಂತ ಪದಾರ್ಥಗಳನ್ನ ಬಳಸಿಕೊಂಡು ಮಾಡಲಾಗಿರುವಂತದ್ದಾಗಿದೆ. ಇದು ಸ್ಕಿನ್ಗೆ ತುಂಬಾ ಜೆಂಟಲ್ ಆಗಿ ವರ್ಕ್ ಮಾಡುತ್ತೆ, ಜೊತೆಲಿ ಸ್ಮೆಲ್ ಕೂಡ ಚೆನ್ನಾಗಿದೆ. ಇದರಲ್ಲಿರುವಂತದ್ದು ಟೀ ಟ್ರೀ ಆಯಿಲ್, ನೀಮ್ ಆಯಿಲ್ ಹಾಗೆ ಕ್ಲೋ ಆಯಿಲ್, ಆಲ್ಮಂಡ್ ಆಯಿಲ್. ಆದ್ರಿಂದ ನಿಮ್ಮ ಉಗುರಿಗೆ ಒಂದು ನೋವಾಗುವಂತದ್ದಾಗಿರ್ಬೋದು ಅಥವಾ ಕಟ್ಟಾಗ್ತಾ ಇರುವಂತದ್ದಾಗಿರ್ಬೋದು, ಬ್ಯಾಕ್ಟೀರಿಯಾ ಫಂಗಸ್ ಇರುವಂತದನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಜೊತೆಗೆ ಸ್ಟ್ರೆಂತ್ ಅನ್ನ ಕೂಡ ಇದು ನೀಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಬ್ಯಾಕ್ಟೀರಿಯಾ ಫಂಗಸ್ ಅದೆಲ್ಲವನ್ನ ಕೂಡ ಸಾಯಿಸೋದಕ್ಕೆ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಇದಕ್ಕೆ ನೀವು 1 ಅಥವಾ 2 ಡ್ರಾಪ್ಸ್ ಅನ್ನ ಹಾಕ್ಬೇಕಾಗತ್ತೆ. ನಂತರ ನೀವು ಸ್ವಲ್ಪ ಹೊತ್ತು ಕಾಯ್ಬೇಕು. ನಂತರದಲ್ಲಿ ಅದ್ ಬದಲಾವಣೆಯನ್ನ ಕಾಣೋದಕ್ಕೆ ಸಾಧ್ಯ. ಇವಾಗ ನನ್ನ ನೇಲ್ಸ್ ಬ್ಯೂಟಿಫುಲ್ ಜೊತೆಗೆ ಹೆಲ್ದಿ ಆಗಿದೆ. ಈ ಎಣ್ಣೆಯಿಂದ ತುಂಬಾ ಇನ್ಫೆಕ್ಷನ್ ಕಮ್ಮಿ ಆಗಿದೆ. ನಾನು ಇದನ್ನು ಬಳಸ್ಬಿಟ್ಟು ತುಂಬಾ ಹ್ಯಾಪಿ ಆಗಿದ್ದೀನಿ. ಇನ್ನು ಮುಂದೆ ನಿಮ್ಮ ಉಗುರಿನಲ್ಲಿ ನೋವು ಆಗ್ತಾ ಇದೆ ಅಥವಾ ಅದರಲ್ಲಿ ಫಂಗಸ್ ಇದೆ, ಬ್ಯಾಕ್ಟೀರಿಯಾ ಅನ್ನುವಂತ ಒಂದು ಚಿಂತೆಯನ್ನ ಬಿಟ್ಟು ಬಿಡಿ. 299 ರೂಪಾಯಿಗೆ ನೇಲ್ ಫಂಗಸ್ ಮತ್ತು ಇನ್ಫೆಕ್ಷನ್ ರಿಪೇರ್ ಆಯಿಲ್ ಅನ್ನ ನಾವು ನಿಮ್ಗೋಸ್ಕರ ಕೊಡ್ತಾ ಇದೀವಿ. ಬಿಫೋರ್ ಆಫ್ಟರ್ ನೀವೇ ನೋಡ್ತಾ ಇದ್ದೀರಾ. ಬದಲಾವಣೆ ಬೇಕೇ ಬೇಕಾಗುತ್ತೆ. ಸಮಸ್ಯೆ ಏನಾಗುತ್ತೆ ಅಂತಾನೆ ಹೇಳ್ಬೋದು. ಬಹಳಷ್ಟು ಸಮಸ್ಯೆ ಏನಿರುತ್ತೆ ರೂಪಲತಾ? ಹೌದು, ಇಲ್ಲಿಗ ನೋಡ್ತಾ ಇರ್ಬೋದು ಯೆಲ್ಲೋ ಕಲರ್ ಆಗ್ತಾ ಇರುತ್ತೆ ನಿಮ್ಮ ಒಂದು ನೈಲ್ಸ್ ಎಲ್ಲ. ಅದಕ್ಕೆ ಏನ್ ಮಾಡ್ಬೇಕು, 1 ಅಥವಾ 2 ಡ್ರಾಪ್ ಅನ್ನ ಇದನ್ನ ಹಾಕೋಬಿಟ್ಟು ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಆ ಒಂದು ಮಸಾಜ್ ಅನ್ನ ಕೂಡ ಇದರಲ್ಲಿ ಮಾಡ್ಕೋಬೇಕಾಗತ್ತೆ ಅಲ್ವಾ? ಈಗ ಖಂಡಿತವಾಗ್ಲೂ ನೀವೇ ನೋಡ್ತಾ ಇದ್ರೆ ಸಮಸ್ಯೆ ಏನಾಗ್ತಾ ಇದೆ, ನೀವು ಯಾವ ರೀತಿ ಒಂದು ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದು, ಹಾಗೂ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಅಂತ ಹೇಳ್ಬೋದು. ಅದನ್ನ ಸರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ನೋಡಿ ಎಷ್ಟಿದೆ ಅಂತ, 2174 ರೂಪಾಯಿ ಇದೆ. ಆದ್ರೆ ನಾಪ್ತೋಲ್ ಕನ್ನಡದಲ್ಲಿ ಅಷ್ಟೆಲ್ಲ ಕೊಡ್ಬೇಕಾಗಿಲ್ಲ, ಬರೀ 299 ರೂಪಾಯಿಗೆ ಸಿಗುವಂಥದ್ದು. ಹಾಗೆ ಇದರಲ್ಲಿರುವಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಇದರಲ್ಲಿ ಬಳಸಲಾಗಿರುವಂಥದ್ದು. ಹಾಗೆ ಟೀ ಟ್ರೀ ಆಯಿಲ್ ಆಗಿರ್ಬೋದು, ಬೇವಿನ ಎಣ್ಣೆ ಆಗಿರ್ಬೋದು, ಲವಂಗದ ಎಣ್ಣೆ ಆಗಿರ್ಬೋದು, ಇದೆಲ್ಲವೂ ಕೂಡ ಇರುವಂಥದ್ದು. ಹಾಗಿದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ನೋಡೋಣವಾ? ಖಂಡಿತವಾಗ್ಲೂ ನೋಡ್ಬೋದು. ನೀವು 1 ಅಥವಾ 2 ಡ್ರಾಪ್ ಅನ್ನ ನೀವು ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಅದಾದ ನಂತರ ನೀವು ಒಂದು ಸಣ್ಣದಾಗಿರುವಂತ ಮಸಾಜ್ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ನಿಮ್ಗೆ ರಿಸಲ್ಟ್ ಸಿಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದಲ್ವಾ? ಲೇಯರ್ ಅಲ್ಲಿ ಒಂದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆ ರೀತಿ ನಮ್ಮ ಒಂದು ಉಗುರುಗಳೆಲ್ಲ ಹಳದಿ ಆದಾಗ ಅದನ್ನ ತುಂಡು ಮಾಡಕ್ಕೂ ಆಗಲ್ಲ, ಅಥವಾ ಅದು ಹಾಳಾಗಿರುತ್ತೆ, ಒಂದು ಶೇಪ್ ಕೂಡ ಇರೋದಿಲ್ಲ, ಹೆಂಗೆಗೋ ಇರುತ್ತೆ ಅಲ್ವಾ? ಅದು ಕೂಡ ನಮ್ಮ ಮನೇಲಿ ಈಗ ಅಮ್ಮ ಆಗಿರ್ಬೋದು, ಸ್ವಲ್ಪ ಏನು 40ಕ್ಕಿಂತ ಹೆಚ್ಚು ಏಜ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾನಾ ಕಾರಣಗಳಿಂದ ಕೂಡ ಆ ಉಗುರುಗಳೆಲ್ಲ ಹಾಳಾಗ್ಬೋದು. ಹಾಗೆ ಇದನ್ನು ಉಪಯೋಗಿಸಿದವರು ಏನ್ ಹೇಳ್ತಾರೆ ಬನ್ನಿ ನೋಡೋಣ. ನಾನು ಉಗುರಲ್ಲಿ ತುಂಬಾ ಫಂಗಸ್ ಆಗ್ತಿತ್ತು. ಈ ಎಣ್ಣೆ ಬಳಸಕ್ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ಉಗುರುಗಳು ತುಂಬಾ ಹೆಲ್ದಿ ಆಗಿದೆ, ಅದರ ಜೊತೆಗೆ ಕ್ಲೀನ್ ಆಗಿ ಕೂಡ ಕಾಣಿಸ್ತಾ ಇದೆ. 299 ರೂಪಾಯಿಗೆ ನಿಮ್ಗೋಸ್ಕರ ಬರ್ತಾ ಇದೆ. ನಿಮ್ಮ ಉಗುರುಗಳನ್ನ ಬಲಪಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಿತವಾದ ಪರಿಹಾರ ಕೊಡೋದಕ್ಕೆ ಸಹಾಯ. ಹೌದು, ನಿಮ್ಮ ಒಂದು ಉಗುರಿಗೆ ಒಂದು ಸ್ಟ್ರೆಂತ್ ಅನ್ನ ಕೊಡುತ್ತೆ. ಅದ್ರ ಜೊತೆಗೆ ನೋಡಿ, ಈಗ ನಾರ್ಮಲ್ ಆಗಿ ಏನ್ ಆಗುತ್ತೆ ಅಂತ ಹೇಳಿದ್ರೆ ಆ ಮೇನ್ ಒಂದು ನಮ್ಮ ಹೆಬ್ಬೆರಳು ಇರುತ್ತಲ್ವಾ, ಆ ಭಾಗದಲ್ಲಿ ಜಾಸ್ತಿ ಆಗಿ ನೋಡಿ ಈ ರೀತಿ ಆಗಿರುತ್ತೆ. ಆಮೇಲೆ ಏನಾಗುತ್ತೆ, ಕ್ರಮೇಣವಾಗಿ ಅದು ಪೇನ್ ಅನ್ನೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಮೊದಲೇ ಅದಕ್ಕೆ ನೀವು ಈ ಒಂದು ಆಯಿಲ್ ಅನ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. 1-2 ಡ್ರಾಪ್ ಅನ್ನ ಹಾಕೋಬಿಡಿ. ನೋಡಿ ಎಷ್ಟು ನೋವಾಗುತ್ತೆ ಅಲ್ವಾ? ಆ ನೋವಲ್ಲಿ ನಮ್ಗೆ ನಡೆಯೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಈ ಒಂದು ಸೊಲ್ಯೂಷನ್ ಅನ್ನ ನಾವು ನಿಮ್ಗೆ ತಂದಿರುವಂತದ್ದು ನೈಲ್ ಫಂಗಸ್ ಮತ್ತೆ ಇನ್ಫೆಕ್ಷನ್ ರಿಪೇರ್ ಆಯಿಲ್ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರೂ ಬೇಕು ಅಂತ ಇದ್ರೆ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು ಅಲ್ವಾ? ಖಂಡಿತವಾಗ್ಲೂ ಸಹಾಯ ಆಗೋದಕ್ಕೆ ಇದೇ ನಿಮ್ಗೋಸ್ಕರ ಸಹಾಯಕ. ಮೊದಲು ಹೇಗಿದೆ, ನಂತರ ಏನಾಗಿದೆ ಅಂತ ನೋಡ್ಬೋದು. ತುಂಬಾ ಜನರಿಗೆ ನೋವು ಪ್ರಾರಂಭ ಆಗುತ್ತೆ. ನೋವು ಪ್ರಾರಂಭ ಆದ್ರೆ ತುಂಬಾ ಜನ ಸಫರ್ ಆಗ್ತಿರ್ತಾರೆ ಅದರಿಂದ. ಆದ್ರೆ ಆಮೇಲೆ ಏನಕ್ಕೆ ಅಂದ್ರೆ ಪರಿಹಾರ ಹುಡ್ಕೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಇವಾಗ ಅದಕ್ಕೆ ಸಹಾಯಕವಾಗಿರುವಂತಹ ಈ ಒಂದು ಆಯಿಲ್ ನಾವು ಕೊಡ್ತಾ ಇದೀವಿ. ನ್ಯಾಚುರಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಕೂಡ ಬಳಸಿದೀವಿ. ನಿಮ್ಗೆ ಅದು ಬೇಗ ಕ್ಯೂರ್ ಆಗೋದಕ್ಕೆ ಸಹಾಯ ಮಾಡ್ತಾ. ಆದ್ರೆ ಒಂದೇ ದಿನ ಬಳಸಿದ್ರೆ ಸಹಾಯ ಆಗುತ್ತೆ ಅಂತ ಹೇಳೋದಿಲ್ಲ, ನೀವು ಪ್ರತಿ ದಿನ ಕೂಡ ಇದನ್ನ ಬಳಸಬೇಕಾಗುತ್ತಲ್ವಾ? ಹೌದು, ಖಂಡಿತವಾಗ್ಲೂ ಕೂಡ ಅದನ್ನ ನಿಮ್ಗೆ ಹೇಳಲೇಬೇಕಾಗತ್ತೆ. ಗಮನಿಸ್ತಾ ಇರ್ಬೋದು ಈಗ ಯಾವ ರೀತಿ ಆಗಿದೆ ಅನ್ನುವಂಥದ್ದು. ಇಂಥ ಒಂದು ಪ್ರಾಡಕ್ಟ್ ಅನ್ನ ಪಡ್ಕೋಬಹುದು. ನೋಡಿ, ಬಿಫೋರ್ ಯಾವ ರೀತಿ ಆಗಿತ್ತು, ಹಳದಿ ಆಗಿರುವಂಥದ್ದು, ನಂತರ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಕೂಡ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಈಗ ನೋಡೋಣ, ಇಲ್ಲಿ ನೋಡಿ, ಈಗ ಲೇಯರ್ ಕೂಡ ಇರುವಂತದನ್ನ ನೋಡ್ತಾ ಇರ್ಬೋದು. ಇಂಥ ಸಮಸ್ಯೆಗಳು ಬೇಡ ಅಂತ ಹೇಳ್ತೀವಿ. ಆದ್ರೆ ಮಾರ್ಕೆಟ್ಗೆ ಹೋಗ್ತೀರಾ, 2174 ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತೀರಾ ಅಥವಾ 299 ರೂಪಾಯಿ ಖರ್ಚು ಮಾಡ್ತೀರಾ, ನೀವೇ ಯೋಚನೆ ಮಾಡ್ಬೇಕಾಗುತ್ತೆ. ನಿಮಗೆ ತುಂಬಾನೇ ನೋವಿರುತ್ತಪ್ಪ, ಆ ಒಂದು ಎಲ್ಲಿ ಹೆಬ್ಬೆರಳಲ್ಲಿ ಹಳದಿ ಆಗಿರುತ್ತೆ ಅಥವಾ ಫಂಗಸ್ ಆಗಿರುತ್ತೆ, ಅದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ನೋಡಿ, ಟೀ ಟ್ರೀ ಆಯಿಲ್ ಆಗಿರ್ಬೋದು, ಲವಂಗದ ಎಣ್ಣೆ ನ್ಯಾಚುರಲ್ ಆಗಿರುತ್ತೆ, ನೈಸರ್ಗಿಕವಾಗಿರುವಂತಹ ಪದಾರ್ಥವನ್ನ ಬಳಸಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಸ್ಟ್ರೆಂತ್ ಅನ್ನು ಕೂಡ ಮಾಡ್ತಾ ಹೋಗುತ್ತೆ ನೈಲ್ಸ್ ಅನ್ನ ಹೇಳ್ಬೋದು. ಒಂಥರ ಹಿತವಾದ ಪರಿಹಾರ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಮೊದ್ಲು ಯಾವ ರೀತಿಯಾಗಿ
ರೀತಿಯಾಗಿತ್ತು, ನಂತರ ಯಾವ ರೀತಿಯಾಗಿದೆ ನೋಡ್ತಾ ಇದ್ರು. ಈ ಉಪಯೋಗಿಸಿದವರು ಈ ಪ್ರಾಡಕ್ಟ್ ಅನ್ನ ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಬನ್ನಿ ನೋಡೋಣ. ಈ ನೇಲ್ ಫಂಗಸ್ ಹೇಗ್ ತೆಗಿಬೇಕು ಅಂತ ಅರ್ಥನೇ ಆಗ್ತಾ ಇರ್ಲಿಲ್ಲ. ಆಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಾನಂತೂ ತುಂಬಾ ಖುಷಿ ಆಗಿದ್ದೀನಿ. ಯಾಕಂದ್ರೆ ಇದರಿಂದ ನನ್ನ ನೇಲ್ಸ್ ತುಂಬಾ ಸಾಫ್ಟ್ ಆಗಿದೆ, ಮತ್ತೆ ಇದ್ರ ಸ್ಮೆಲ್ ಕೂಡ ತುಂಬಾ ಪ್ಲೆಸೆಂಟ್ ಆಗಿದೆ. ಇದು ಒಂದು ಅಮೇಸಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು. ಇವಾಗ ನನ್ನ ನೇಲ್ಸ್ ಹೆಲ್ದಿ ಆಗಿದೆ, ಅದ್ರ ಜೊತೆಗೆ ಬ್ಯೂಟಿಫುಲ್ ಕೂಡ ಕಾಣಿಸ್ತಾ ಇದೆ. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ನಿಮ್ಮ ಉಗುರು ಹಳದಿ ಆಗ್ಬಿಟ್ಟು ಕಟ್ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ಒಂಥರ ನೋವು ಅನ್ನುವಂಥದ್ದು ಕಾಡ್ತಾ ಇರುತ್ತೆ ಅಲ್ವಾ? ನಾನು ಉಗುರಲ್ಲಿ ತುಂಬಾ ಫಂಗಸ್ ಆಗ್ತಿತ್ತು. ಈ ನೇಲ್ ಫಂಗಸ್ ನ ಹೇಗ್ ತೆಗಿಬೇಕು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ನಿಮ್ಗೆ ಸಾದರಪಡಿಸ್ತಾ ಇರುವಂತದ್ದು ನೇಲ್ ಫಂಗಸ್ ಹಾಗೂ ಇನ್ಫೆಕ್ಷನ್ ರಿಪೇರ್ ಆಯಿಲ್. ಇದರಲ್ಲಿ ನೈಸರ್ಗಿಕವಾಗಿರುವಂತ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡಲಾಗಿರುವಂತದ್ದಾಗಿದೆ. ಇದು ಸ್ಕಿನ್ಗೆ ತುಂಬಾ ಜೆಂಟಲ್ ಆಗಿ ವರ್ಕ್ ಮಾಡುತ್ತೆ, ಜೊತೆಲಿ ಸ್ಮೆಲ್ ಕೂಡ ಚೆನ್ನಾಗಿದೆ. ಇದರಲ್ಲಿರುವಂತದ್ದು ಟೀ ಟ್ರೀ ಆಯಿಲ್, ನೀಮ್ ಆಯಿಲ್ ಹಾಗೆ ಕ್ಲೋ ಆಯಿಲ್, ಆಲ್ಮಂಡ್ ಆಯಿಲ್. ಆದ್ರಿಂದ ನಿಮ್ಮ ಉಗುರಿಗೆ ಒಂದು ನೋವಾಗುವಂತದ್ದಾಗಿರ್ಬೋದು ಅಥವಾ ಕಟ್ಟಾಗ್ತಾ ಇರುವಂತದ್ದಾಗಿರ್ಬೋದು, ಬ್ಯಾಕ್ಟೀರಿಯಾ ಫಂಗಸ್ ಇರುವಂತದನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಜೊತೆಗೆ ಸ್ಟ್ರೆಂತ್ ಅನ್ನ ಕೂಡ ಇದು ನೀಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಬ್ಯಾಕ್ಟೀರಿಯಾ ಫಂಗಸ್ ಅದೆಲ್ಲವನ್ನ ಕೂಡ ಸಾಯಿಸೋದಕ್ಕೆ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಇದಕ್ಕೆ ನೀವು 1 ಅಥವಾ 2 ಡ್ರಾಪ್ಸ್ ಅನ್ನ ಹಾಕ್ಬೇಕಾಗತ್ತೆ. ನಂತರ ನೀವು ಸ್ವಲ್ಪ ಹೊತ್ತು ಕಾಯ್ಬೇಕು. ನಂತರದಲ್ಲಿ ಅದ್ ಬದಲಾವಣೆಯನ್ನ ಕಾಣೋದಕ್ಕೆ ಸಾಧ್ಯ. ಇವಾಗ ನನ್ನ ನೇಲ್ಸ್ ಬ್ಯೂಟಿಫುಲ್ ಜೊತೆಗೆ ಹೆಲ್ದಿ ಆಗಿದೆ. ಈ ಎಣ್ಣೆಯಿಂದ ತುಂಬಾ ಇನ್ಫೆಕ್ಷನ್ ಕಮ್ಮಿ ಆಗಿದೆ. ನಾನು ಇದನ್ನು ಬಳಸ್ಬಿಟ್ಟು ತುಂಬಾ ಹ್ಯಾಪಿ ಆಗಿದ್ದೀನಿ. ಇನ್ನು ಮುಂದೆ ನಿಮ್ಮ ಉಗುರಿನಲ್ಲಿ ನೋವು ಆಗ್ತಾ ಇದೆ ಅಥವಾ ಅದರಲ್ಲಿ ಫಂಗಸ್ ಇದೆ, ಬ್ಯಾಕ್ಟೀರಿಯಾ ಅನ್ನುವಂತ ಒಂದು ಚಿಂತೆಯನ್ನ ಬಿಟ್ಟು ಬಿಡಿ. 299 ರೂಪಾಯಿಗೆ ನೇಲ್ ಫಂಗಸ್ ಮತ್ತು ಇನ್ಫೆಕ್ಷನ್ ರಿಪೇರ್ ಆಯಿಲ್ ಅನ್ನ ನಾವು ನಿಮ್ಗೋಸ್ಕರ ಕೊಡ್ತಾ ಇದೀವಿ. ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ, ಸಮಸ್ಯೆ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಿಮ್ಮ ಉಗುರು, ನಿಮ್ಮ ಹೆಬ್ಬೆರಳಿನ ಉಗುರು ಜಾಸ್ತಿಯಾಗಿ ಹಳದಿ ಬಣ್ಣಕ್ಕೆ ತಿರುಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದಾದ ನಂತರ ನೀವು ಹಂಗೆ ಬಿಟ್ಬಿಡ್ತೀರಾ, ಸರಿನಪ್ಪ ಏನೂ ಆಗಲ್ಲ ಅಂತ. ಆಮೇಲೆ ನಿಮ್ಗೆ ಫಂಗಸ್ ಕ್ರಿಯೇಟ್ ಆಗ್ಬಿಡುತ್ತೆ, ನಿಮ್ಮ ಉಗುರುಗಳು ಹಾಳಾಗೋದಕ್ಕೆ ಪ್ರಾರಂಭ ಆಗ್ಬಿಡುತ್ತೆ, ಆಮೇಲೆ ನೋವು ಪ್ರಾರಂಭ ಆಗುತ್ತೆ. ಇದೆಲ್ಲ ಸಮಸ್ಯೆಗೆ ನಿಮ್ಗೆ ಪರಿಹಾರ ಸಹಾಯಕ ಏನು ಅಂತ ಹೇಳಿದ್ರೆ ನೋಡಿ, ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿ ಜೊತೆಗೆ ಇದನ್ನ ತಯಾರು ಮಾಡಲಾಗಿದೆ. ಅಂದ್ರೆ ನಿಮ್ಮ ನೇಲ್ ರಿಪೇರ್ ಮಾಡೋದಕ್ಕೆ ಸಹಾಯಕವಾಗಿರುವಂತಹ ಈ ಒಂದು ಉತ್ಪನ್ನ ಬರ್ತಾ ಇದೆ 299 ರೂಪಾಯಿಗೆ. ತುಂಬಾನೇ ಸಹಾಯ ಆಗ್ಬಹುದು. ಹೌದು, 299 ರೂಪಾಯಿ ಅನ್ನುವಂತ ಸಣ್ಣ ಮೊತ್ತಕ್ಕೆ ಸಿಗ್ತಾ ಇದೆ. ಎಷ್ಟೋ ಜನರಿಗೆ ನೋಡಿ ಈ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಉಗುರುಗಳಲ್ಲಿ ಲೇಯರ್ ಎಲ್ಲ ಕ್ರಿಯೇಟ್ ಆಗ್ತಾ ಹೋಗುವಂತದನ್ನ ನೀವು ನೋಡಿರ್ಬೋದು ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ವಿ, ಈ ಒಂದು ಆಯಿಲ್ ಅನ್ನ 1-2 ಡ್ರಾಪ್ ಅನ್ನ ನೀವು ಹಾಕ್ಬೇಕಾಗತ್ತೆ. ನಂತರದಲ್ಲಿ ಸ್ವಲ್ಪ ಮಸಾಜ್ ಅನ್ನ ಮಾಡ್ಬಿಟ್ಟು ಬಿಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ವಿ. ಹಾಗೇನೆ ಇಲ್ಲಿಗ ನಿಮ್ಗೆ ಮತ್ತೊಮ್ಮೆ ನಿಮ್ಗೆ ಹೇಳಲೇಬೇಕಾಗತ್ತೆ, ಇಂಥ ಒಂದು ಪ್ರಾಡಕ್ಟ್ ಅನ್ನ ನೀವು ಕೂಡ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ನೋಡಿ, ಈಗ ಅದನ್ನ ಕಟ್ ಮಾಡ್ತಾ ಹೋಗ್ತೀವಿ, ಆಮೇಲೆ ಅದು ಅಲ್ಲಿಗೆ ಶಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅಲ್ಲಿ ನೇಲ್ಸ್ ಇಲ್ಲದಾಗುವಂತ ಚಾನ್ಸಸ್ ಕೂಡ ಇರುವಂತದ್ದಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ವಿ, ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಕೂಡ ಉಪಯೋಗಿಸ್ಕೊಳ್ಳಿ ಅಂತ. ಉಪಯೋಗಿಸ್ಕೊಳ್ಳಿ, ಯಾಕಂದ್ರೆ ಎಲ್ರಿಗೂ ಕೂಡ ಸಮಸ್ಯೆ ನೋಡಿ ಯಾವ ರೀತಿ ಆಗಿದೆ ಅಂತ. ಪ್ರಾಬ್ಲಮ್ ಅನ್ನ ನೋಡ್ತಾ ಇದ್ರಲ್ವಾ, ಈ ರೀತಿ ಹಳದಿ ಆಗುತ್ತೆ, ಅದ್ರ ಜೊತೆಗೆ ಏನೇನೋ ಒಂದು ಕಪ್ ಕೂಡ ಆಗುತ್ತೆ. ಆದ್ರೆ ಇಲ್ಲಿ ನೋಡಿ ಈಗ ಲೇಯರ್ ಕೂಡ ಕ್ರಿಯೇಟ್ ಆಗುತ್ತೆ. ಆಫ್ಟರ್ ಯಾವ ರೀತಿ ಆಗಿದೆ ನೋಡಿ. ಮಾರ್ಕೆಟ್ ಅಲ್ಲಿ 2174 ರೂಪಾಯಿ ನೀವು ಖರ್ಚು ಮಾಡಬೇಕಾಗುತ್ತೆ. ಎಷ್ಟು ಕಾಸ್ಟ್ನಪ್ಪ ಆದ್ರೆ ನಮ್ತೂರ್ ಕನ್ನಡದಲ್ಲಿ 299 ರೂಪಾಯಿ ಬರುತ್ತೆ. ಈಗ ನಮ್ ಜೊತೆ ಇರೋರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಾನು ಉಗುರಲ್ಲಿ ತುಂಬಾ ಫಂಗಸ್ ಆಗ್ತಿತ್ತು. ಈ ಎಣ್ಣೆ ಬಳಸಕ್ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ಉಗುರುಗಳು ತುಂಬಾ ಹೆಲ್ದಿ ಆಗಿದೆ, ಅದರ ಜೊತೆಗೆ ಕ್ಲೀನ್ ಆಗಿ ಕೂಡ ಕಾಣಿಸ್ತಾ ಇದೆ. ನೋಡಿದ್ರಲ್ಲ, ಈಗ ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸಿದವರು ಏನೆಲ್ಲ ಹೇಳಿದ್ರು ಅನ್ನುವಂಥದ್ದು. ಹಾಗೆ ನಿಮ್ಗೂ ಕೂಡ ಬೇಕು ಅಂತ ಇದ್ರೆ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. 299 ರೂಪಾಯಿಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನರೀಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮನೆಯಲ್ಲೀಗ ನಿಮ್ಮ ಅಮ್ಮನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲೀಗ ಬಟ್ಟೆ ವಾಶ್ ಮಾಡುವಂಥದ್ದಾಗಿರ್ಬೋದು ಅಥವಾ ನೀರಲ್ಲಿ ಜಾಸ್ತಿ ಕೆಲಸ ಮಾಡಿರುವಂಥದ್ದು ಇರ್ಬೋದು. ಇಂಥ ಸಮಸ್ಯೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅವಾಗ ಅಲ್ಲೆಲ್ಲೂ ಕೂಡ ಉಗುರುಗಳಲ್ಲೆಲ್ಲ ಕೊಳೆ ಎಲ್ಲ ತುಂಬಿಕೊಳ್ಬಿಡುತ್ತೆ. ಇದರಿಂದಾಗಿ ಆ ಉಗುರೆಲ್ಲವೂ ಹಳದಿ ಆಗ್ತಾ ಹೋಗುತ್ತೆ. ಹಳದಿ ಆಗೋದ್ರ ಜೊತೆಗೆ ಲೇಯರ್ ಕೂಡ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದರಿಂದ ಒಂದು ಆ ಶೇಪ್ ಅನ್ನುವಂಥದ್ದು ಕೂಡ ಇರೋದಿಲ್ಲ, ಕಟ್ ಆಗ್ತಾ ಹೋಗುತ್ತೆ. ಕ್ರಮೇಣವಾಗಿ ಪೇನ್ ಅನ್ನುವಂಥದ್ದು ಕೂಡ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ವಿ, ಪೇನ್ ಆಗುವ ಮೊದಲೇ ನೀವು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಅನ್ನುವಂಥದ್ದು. ಇದನ್ನ ನೀವೇನಾದ್ರೂ ಈಗ ನೈಟ್ ಟೈಮಲ್ಲಿ ಯೂಸ್ ಮಾಡಿದ್ದು ಕೂಡ ಪರವಾಗಿಲ್ಲ, ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಯಾವಾಗ ಕಂಫರ್ಟೇಬಲ್ ಅನ್ಸುತ್ತೆ ಅವಾಗ ಇದನ್ನ ಯೂಸ್ ಮಾಡ್ಕೊಳ್ಳಿ. 1 ಅಥವಾ 2 ಒಂದು ಹನಿಯನ್ನ ಇದರಲ್ಲಿ ಹಾಕೋಬೇಕಾಗತ್ತೆ. ನಂತರದಲ್ಲಿ ಸ್ವಲ್ಪ ಮಸಾಜ್ ಅನ್ನ ಮಾಡ್ಕೊಳ್ಳಿ, ನಂತರ ಬಿಟ್ಬಿಡಿ. ಆಮೇಲೆ ನಿಮ್ಗೆ ಕ್ರಮೇಣವಾಗಿ ಅದು ಸ್ವಲ್ಪ ಬದಲಾವಣೆಯನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಜನ ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ, ತೋಟಕ್ಕೆ ಹೋಗ್ತಾ ಇರ್ತಾರೆ, ಗದ್ದೆ ಕಡೆ ಹೋಗ್ತಾ ಇರ್ತಾರೆ, ತಮ್ಮ ಕೆಲಸಗಳನ್ನ ಮಾಡ್ತಿರ್ತಾರೆ. ಅಲ್ಲಿ ತುಂಬಾ ನೀರಿನ ಅಂಶ ಜಾಸ್ತಿ ಇರುತ್ತೆ, ಮಣ್ಣು ಕೂಡ ಜಾಸ್ತಿ ತುಂಬಿಕೊಂಡಿರುತ್ತೆ. ಅದು ಕೂಡ ನಿಮ್ಮ ಹೆಬ್ಬೆರಳಿನ ಸೆರೆಗಳೇನಿರುತ್ತೆ ಅಥವಾ ನಿಮ್ಮ ಉಗುರಿನ ಸೆರೆಗಳೇನಿರುತ್ತೆ ಅದಕ್ಕೆ ಸೇರ್ಬಿಟ್ಟು ಅಲ್ಲೇ ಕೂತ್ಬಿಟ್ಟು ಕೊಳಕು ಆಗ್ಬಿಟ್ಟು ನಂತರ ನಿಮ್ಗೆ ಈ ರೀತಿಯ ಸಮಸ್ಯೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತಾನೆ ಹೇಳ್ಬೋದು. ಸಮಸ್ಯೆ ಎಲ್ಲಿಂದ ಬರುತ್ತೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ನಿಮ್ಮ ಕಾಲಿಗೆ ಧೂಳು ಕೂತ್ಕೊಂಡ್ರು ಕೂಡ ಬರ್ಬೋದು, ನೀರು ಹೋಗಿದ್ರು ಕೂಡ ಬರ್ಬೋದು, ಅಥವಾ ಯಾವ್ದಾದ್ರು ಕೆಮಿಕಲ್ ಹೋಗಿದ್ರು ಕೂಡ ಬರೋದಕ್ಕೆ ಸಾಧ್ಯ
ಇರುತ್ತೆ. ಆದ್ರೆ ಅದಕ್ಕೆ ಪರಿಹಾರ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದಿರಾ? ಇರ್ಲಿ ಬಿಡಪ್ಪ ಅಂತ ತುಂಬಾನೇ ನೀವು ಅದನ್ನು ಈಸಿಯಾಗಿ ತಗೊಂಡಿರ್ತೀರಾ. ಆದ್ರೆ ಇವಾಗ ನಿಮ್ಗೆ ಆ ನೋವನ್ನ ತಡ್ಕೊಳಕ್ ಆಗ್ತಿಲ್ಲ, ನಿಮ್ಮ ಕಾಲಿನ ಹೆಬ್ಬೆರಳನ್ನ ಸರಿಯಾಗಿ ತೋರಿಸ್ಕೊಳಕ್ ಆಗೋದಿಲ್ಲ, ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಗೋಸ್ಕರ ಅದನ್ನ ರಿಪೇರ್ ಮಾಡೋದಕ್ಕೆ ಆಯಿಲ್ ಅನ್ನ ನಾವು ಕೊಡ್ತಾ ಇದೀವಿ. ಇಷ್ಟ ಆಗಿದ್ರೆ ಬೇಗ ಕಾಲ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವೀಗ ಒಂದು ಫೇಸ್ ಬಗ್ಗೆ ಕೇರ್ ಮಾಡ್ಕೋತೀರಾ, ನಿಮ್ಮ ಕೈಯ ಬಗ್ಗೆ ಕೇರ್ ಮಾಡ್ಕೋತೀರಾ, ಆದ್ರೆ ನೇಲ್ಸ್ ಬಗ್ಗೆ ಕೇರ್ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಅದನ್ನ ಬಿಟ್ಬಿಟ್ಟಿರ್ತೀರಾ. ಆದ್ರೆ ಹಂಗ್ ಮಾಡಬೇಡಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಉಗುರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಅದ್ರ ಬಗ್ಗೆ ಕೇರ್ ಅನ್ನ ತಗೋಬೇಕಾಗತ್ತೆ. ಅದು ಕೇರ್ ತಗೊಂಡಿಲ್ಲ ಅಂತ ಹೇಳಿದ್ರೆ, ಚೆನ್ನಾಗಿ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದರಲ್ಲಿ ಮಣ್ಣೆಲ್ಲ ತುಂಬ್ಕೊಬಿಡುತ್ತೆ. ಇದರಿಂದಾಗಿ ಅದೆಲ್ಲವೂ ಕೂಡ ಆ ಉಗುರುಗಳು ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಇದರಿಂದ ನಿಮ್ಮ ಕಾಲಿನ ಆಗಿರ್ಬೋದು ಆ ಒಂದು ಲುಕ್ಗೆ ಒಂದು ಚೇಂಜ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಕೂಡ ಉಪಯೋಗಿಸಿಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಪರವಾಗಿಲ್ಲ, ಈ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಹಣ ಇಲ್ಲ ಅಂತ ಇದ್ರೆ ಪರವಾಗಿಲ್ಲ, ಈ ಪ್ರಾಡಕ್ಟ್ ನಿಮ್ಮ ಮನೆಗೆ ಬರುತ್ತೆ. ಬಂದ್ಮೇಲೆ ನೀವು ಹಣವನ್ನ ಕೊಟ್ರೆ ಸಾಕಾಗುತ್ತೆ. ಮುಖ್ಯವಾಗಿ ಏನಾಗುತ್ತೆ ಹೇಳಿ, ಯುವಕರು ಯಾರಿದ್ದಾರೆ ಅವರ ನೇಲನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅದಕ್ಕೆ ಬೇಕಾಗಿರುವಂತ ನೇಲ್ ಪಾಲಿಶ್ ಹಾಕ್ತಾರೆ, ಅದನ್ನ ಕೇರ್ ಕೂಡ ಮಾಡ್ತಾರೆ. ಆದ್ರೆ ತುಂಬಾ ವಯಸ್ಕರು ಏನ್ ಮಾಡ್ತಾರೆ ಹೇಳಿ, ವಯಸ್ಸು ಆದ ಹಾಗೆ ನಮ್ಮ ಒಂದು ಬ್ಯೂಟಿ ಮೇಲೆ ನಮಗಂತೂ ಟೆನ್ಷನ್ ಹೊರಟೋಗ್ಬಿಟ್ಟಿರುತ್ತೆ. ಬ್ಯೂಟಿಗಿಂತ ಜಾಸ್ತಿ ಆಗಿಂತೂ ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಅದರ ಕೇರ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಆಯಿಲ್ ಅನ್ನ ನಾವು ಕೊಡ್ತಾ ಇದೀವಿ. ಇವಾಗ ನಮ್ಮ ಸ್ಟುಡಿಯೋದಲ್ಲಿ ಇದನ್ನ ಬಳಕೆ ಮಾಡಿರೋರು ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಈ ನೇಲ್ ಫಂಗಸ್ ಹೇಗೆ ತೆಗಿಬೇಕು ಅಂತ ಅರ್ಥನೇ ಆಗ್ತಾ ಇರಲಿಲ್ಲ. ಆಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಯಾಕಂದ್ರೆ ಇದರಿಂದ ನನ್ನ ನೇಲ್ಸ್ ತುಂಬಾ ಸಾಫ್ಟ್ ಆಗಿದೆ, ಮತ್ತೆ ಇದು ಸ್ಮೆಲ್ ಕೂಡ ತುಂಬಾ ಪ್ಲೆಸೆಂಟ್ ಆಗಿದೆ. ಇದು ಒಂದು ಅಮೇಸಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇವಾಗ ನನ್ನ ನೇಲ್ಸ್ ಹೆಲ್ದಿ ಆಗಿದೆ, ಅದ್ರ ಜೊತೆಗೆ ಬ್ಯೂಟಿಫುಲ್ ಕೂಡ ಕಾಣಿಸ್ತಾ ಇದೆ. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ನಿಮ್ಮ ಉಗುರು ಹಳದಿ ಆಗ್ಬಿಟ್ಟು ಕಟ್ಟಾಗ್ತಾ ಇರುತ್ತೆ, ಅದ್ರ ಜೊತೆಗೆ ಒಂಥರ ನೋವು ಅನ್ನುವಂಥದ್ದು ಕಾಡ್ತಾ ಇರುತ್ತೆ ಅಲ್ವಾ? ನಾನು ಉಗುರಲ್ಲಿ ತುಂಬಾ ಫಂಗಸ್ ಆಗ್ತಿತ್ತು. ಈ ನೇಲ್ ಫಂಗಸ್ ನ ಹೇಗ್ ತೆಗಿಬೇಕು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ನಿಮ್ಗೆ ಸಾದರ ಪಡಿಸ್ತಾ ಇರುವಂತದ್ದು ನೇಲ್ ಫಂಗಸ್ ಹಾಗೂ ಇನ್ಫೆಕ್ಷನ್ ರಿಪೇರ್ ಆಯಿಲ್. ಇದರಲ್ಲಿ ನೈಸರ್ಗಿಕವಾಗಿರುವಂತ ಪದಾರ್ಥಗಳನ್ನ ಬಳಸಿಕೊಂಡು ಮಾಡಲಾಗಿರುವಂತದ್ದಾಗಿದೆ. ಇದು ಸ್ಕಿನ್ಗೆ ತುಂಬಾ ಜೆಂಟಲ್ ಆಗಿ ವರ್ಕ್ ಮಾಡುತ್ತೆ, ಜೊತೆಲಿ ಸ್ಮೆಲ್ ಕೂಡ ಚೆನ್ನಾಗಿದೆ. ಇದರಲ್ಲಿರುವಂತದ್ದು ಟೀ ಟ್ರೀ ಆಯಿಲ್, ನೀಮ್ ಆಯಿಲ್, ಹಾಗೆ ಕ್ಲೋ ಆಯಿಲ್, ಆಲ್ಮಂಡ್ ಆಯಿಲ್. ಆದ್ರಿಂದ ನಿಮ್ಮ ಉಗುರಿಗೆ ಒಂದು ನೋವಾಗುವಂತದ್ದಾಗಿರ್ಬೋದು ಅಥವಾ ಕಟ್ಟಾಗ್ತಾ ಇರುವಂತದ್ದಾಗಿರ್ಬೋದು, ಬ್ಯಾಕ್ಟೀರಿಯಾ ಫಂಗಸ್ ಇರುವಂತದನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಜೊತೆಗೆ ಸ್ಟ್ರೆಂತ್ ಅನ್ನ ಕೂಡ ಇದು ನೀಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಬ್ಯಾಕ್ಟೀರಿಯಾ ಫಂಗಸ್ ಅದೆಲ್ಲವನ್ನ ಕೂಡ ಸಾಯಿಸೋದಕ್ಕೆ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಇದಕ್ಕೆ ನೀವು 1 ಅಥವಾ 2 ಡ್ರಾಪ್ಸ್ ಅನ್ನ ಹಾಕ್ಬೇಕಾಗತ್ತೆ. ನಂತರ ನೀವು ಸ್ವಲ್ಪ ಹೊತ್ತು ಕಾಯ್ಬೇಕು. ನಂತರದಲ್ಲಿ ಅದ್ ಬದಲಾವಣೆಯನ್ನ ಕಾಣೋದಕ್ಕೆ ಸಾಧ್ಯ. ಇವಾಗ ನನ್ನ ನೇಲ್ಸ್ ಬ್ಯೂಟಿಫುಲ್ ಜೊತೆಗೆ ಹೆಲ್ದಿ ಆಗಿದೆ. ಈ ಎಣ್ಣೆಯಿಂದ ತುಂಬಾ ಇನ್ಫೆಕ್ಷನ್ ಕಮ್ಮಿ ಆಗಿದೆ. ನಾನು ಇದನ್ನು ಬಳಸ್ಬಿಟ್ಟು ತುಂಬಾ ಹ್ಯಾಪಿ ಆಗಿದ್ದೀನಿ. ಇನ್ನು ಮುಂದೆ ನಿಮ್ಮ ಉಗುರಿನಲ್ಲಿ ನೋವು ಆಗ್ತಾ ಇದೆ ಅಥವಾ ಅದರಲ್ಲಿ ಫಂಗಸ್ ಇದೆ, ಬ್ಯಾಕ್ಟೀರಿಯಾ ಅನ್ನುವಂತ ಒಂದು ಚಿಂತೆಯನ್ನ ಬಿಟ್ಟು ಬಿಡಿ. 299 ರೂಪಾಯಿಗೆ ನೇಲ್ ಫಂಗಸ್ ಮತ್ತೆ ಇನ್ಫೆಕ್ಷನ್ ಆಗಿದ್ರೆ ನಿಮ್ಮ ನೇಲಿಗೆ ಅದನ್ನ ರಿಪೇರ್ ಮಾಡೋದಕ್ಕೆ ಆಯಿಲ್ ಅನ್ನ ನಾವು ಕೊಡ್ತಾ ಇದೀವಿ. ಬಹಳಷ್ಟು ಕಡಿಮೆ ಬೆಲೆಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಡಿಫ್ರೆನ್ಸ್ ಅನ್ನ ನೀವೇ ನೋಡ್ತಾ ಇದ್ದೀರಾ. ಅಂದ್ರೆ ಈಗ ತುಂಬಾ ಜನರಿಗೆ ಆ ಉಗುರು ಚೆನ್ನಾಗಿ ಕಾಣ್ಬೇಕು ಅನ್ನೋದು ಇರೋದಿಲ್ಲ, ಆದ್ರೆ ನೋವಿದ್ರೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಕೂಡ ಇರೋದಿಲ್ಲ ಅಲ್ವಾ? ಖಂಡಿತ. ಇಲ್ಲಿಗ ನೋಡ್ತಾ ಇರ್ಬೋದು ಯಾವ ರೀತಿ ಬಳಸೋದು ಹೇಗೆ ಅನ್ನುವಂಥದ್ದನ್ನ ಕೂಡ. ನಿಮ್ಮ ಪಾದವನ್ನ ಮೊದಲಿಗೆ ವಾಶ್ ಮಾಡ್ಕೋಬೇಕಾಗತ್ತೆ. ನಂತರ ಆ ಒಂದು ಉಗುರುಗಳಿಗೆ 1-2 ಹನಿಯನ್ನ ಹಾಕ್ಬೇಕಾಗತ್ತೆ. 2-3 ನಿಮಿಷಗಳ ಕಾಲ ಹಾಗೆ ಬಿಡ್ಬೇಕಾಗತ್ತೆ ಅಲ್ವಾ? ಒಂಥರ ಮಸಾಜ್ ಮಾಡಿದ್ರು ಕೂಡ ಆಗುತ್ತೆ. ಹಾಗೆ ಇದರಲ್ಲಿ ಆಕ್ಟಿವ್ ಆಗಿರುವಂತ ಒಂದು ಏನು ನ್ಯಾಚುರಲ್ ಆಗಿರುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ಕೂಡ ಬಳಸಲಾಗಿದೆ. ಹೌದು. ಅಂದ್ರೆ ಈಗ ಕಹಿ ಅನ್ನೋದೇನಿದೆ, ಈಗ ಬೇವಿನ ಎಣ್ಣೆ ಬಳಸಿದ್ದಾರೆ ಅಂತ ಹೇಳಿದ್ರೆ ಕಹಿ ಅನ್ನೋದು ನಮ್ಮ ಯಾವುದೇ ಒಂದು ನೋವುಗಳನ್ನ ಕಡಿಮೆ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಕೂಡ ಆಡ್ ಮಾಡಿದೀವಿ. ಮುಖ್ಯವಾಗಿ ಹಿತವಾಗಿರುವಂತಹ ಅನುಭವ ಕೊಡುತ್ತೆ. ಅಂದ್ರೆ ಹಾಕಿದ ತಕ್ಷಣ ನಿಮ್ಗೆ ಕಿರಿಕಿರಿ ಅನುಭವ ಆಗೋದಾಗಿರ್ಬೋದು ಅಥವಾ ನೋವಾಗಿರ್ಬೋದು, ಇದು ಯಾವುದು ಕೂಡ ಇರೋದಿಲ್ಲ. ನಿಮ್ಮ ಕಾಲಿನ ಹೆಬ್ಬೆರಳು ಜಾಸ್ತಿ ಈ ಸಮಸ್ಯೆಗೆ ಒಳಗಾಗುತ್ತೆ. ಯಾಕಂದ್ರೆ ಸೆರೆಗಳೆಲ್ಲ ತುಂಬಾನೇ ದಪ್ಪವಾಗಿರುತ್ತೆ, ಅದಕ್ಕೆಲ್ಲ ಕೊಳೆ ಆಗಿರ್ಬೋದು, ನೀರಾಗಿರ್ಬೋದು, ಯಾವುದೇ ಕೆಮಿಕಲ್ ಆಗಿರ್ಬೋದು ಜಾಸ್ತಿಯಾಗಿ ಹೋಗುತ್ತೆ. ಆವಾಗ ನೀವು ತುಂಬಾನೇ ಕೇರ್ಲೆಸ್ ಆಗಿರ್ತೀರಿ, ಯಾಕಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಯಾರು ಕೂಡ. ಆದ್ರೆ ಇವಾಗ ನೀವು ನಿಮ್ಮ ಕೇರ್ ಅನ್ನ ಮಾಡುವಂತಹ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ನೀವು ಕೇರ್ ನಿಮ್ಮನ್ನ ಮಾಡ್ಕೊಳ್ತೀರಾ. ನೋಡಿ, ಚೆನ್ನಾಗಿ ರೆಡಿ ಆಗ್ತೀರಾ, ಚೆನ್ನಾಗಿರುವಂತ ಸೀರೆ ಉಟ್ಕೊಳ್ತೀರಾ, ಮೇಕಪ್ ಮಾಡ್ಕೊಳ್ತೀರಾ, ಅಥವಾ ನಿಮ್ಮ ಮುಖಕ್ಕೆ ಏನಾದ್ರೂ ಆದ್ರೂ ಕೂಡ ಕೇರ್ ಮಾಡ್ತೀರಾ. ಆದ್ರೆ ಉಗುರಿನ ವಿಷಯಕ್ಕೆ ಬಂದಾಗ ಯಾವತ್ತಾದ್ರೂ ಯೋಚನೆ ಮಾಡಿದ್ರೂ ಕೂಡ ಅದಕ್ಕೆ ಯಾವ ಉತ್ಪನ್ನ ಸಿಗುತ್ತೆ, ಯಾವ ಆಯಿಲ್ ಸಿಗುತ್ತೆ, ಅದನ್ನ ರಿಪೇರ್ ಮಾಡೋದು ಹೇಗೆ ಅಂತ ನಿಮ್ಮ ಪ್ರಶ್ನೆಗಳು ಇದ್ದೇ ಇರ್ಬೋದು.
ಆದ್ರೆ ಇವಾಗ ನಿಮಗೋಸ್ಕರ ನಾವು ಕೊಡ್ತಾ ಇದೀವಿ ಈ ಒಂದು ಆಯಿಲ್ ಅನ್ನ. ಖಂಡಿತವಾಗ್ಲೂ ನೀವು ಬಳಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಸರಿ, ಒಂದಿನ ಬಳಕೆ ಮಾಡಿದ್ರೆ ನಾಳೆನೇ ರಿಸಲ್ಟ್ ಸಿಗುತ್ತೆ, 2 ದಿನ ಮಾಡಿದ್ದೇನೆ, 1 ವಾರ ಮಾಡಿದ್ದೇನೆ, ನಾಳೆನೇ ರಿಸಲ್ಟ್ ಸಿಕ್ಬಿಡುತ್ತೆ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಪ್ರತಿದಿನ ಬಳಕೆ ಮಾಡಿ. ಪ್ರತಿದಿನ 1 ಅಥವಾ 2 ಡ್ರಾಪ್ ಅನ್ನ ಬಳಕೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಕಡಿಮೆ ಆಗೋದಕ್ಕೆ ಇದು ಸಹಾಯ ಮಾಡೇ ಮಾಡುತ್ತೆ ಅಂತ ಹೇಳ್ತಾ ಇದ್ವಿ. ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಕಾಲನ್ನ ಒಂದ್ಸಲ ನೀವೇ ನೋಡ್ಕೊಳ್ಳಿ. ನಿಮ್ಮ ಕಾಲು ಹೇಗಿದೆ, ನಿಮ್ಮ ಕಾಲಿನ ಉಗುರು ಹೇಗಿದೆ ಅನ್ನೋದನ್ನ ಕೂಡ ನೋಡ್ಕೊಳ್ಳಿ. ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಬೇಗ ಕಾಲ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಎಷ್ಟೋ ಜನ ಒಂದು ಕೆಲಸದ ಬ್ಯುಸಿಯಲ್ಲಿ ಆಗಿರ್ಬೋದು, ಒತ್ತಡದ ಜೀವನ ಶೈಲಿಯಿಂದ ಆಗಿರ್ಬೋದು, ಅವರ ಉಗುರುಗಳನ್ನ ನೋಡ್ಕೊಂಡೇ ಇರೋದಿಲ್ಲ. ಪಾದ, ಕೈ, ಮುಖ ಮಾತ್ರ ನೋಡಿರ್ತಾರೆ, ಆದ್ರೆ ಉಗುರನ್ನ ನೋಡಿರಲ್ಲ ಅಲ್ವಾ? ಆದ್ರೆ ಇನ್ನಾದ್ರೂ ಈಗ ಒಂದ್ಸಲ ನೋಡಿ ನಿಮ್ಮ ಉಗುರು ಯಾವ ರೀತಿ ಆಗಿದೆ ಅನ್ನುವಂಥದ್ದು, ಅದರಲ್ಲಿ ಇರುವಂತಹ ಒಂದು ಕಪ್ ಆಗಿರ್ಬೋದು, ಹಳದಿ ಆಗಿರುವಂಥದ್ದು ಇರ್ಬೋದು, ಅಥವಾ ತುಂಡಾಗಿರುವಂಥದ್ದು ಇರ್ಬೋದು, ಅಥವಾ ಅದರಿಂದ ಕೆಲವರಿಗೆ ನೋವು ಕೂಡ ಉಂಟಾಗ್ತಾ ಇರ್ಬೋದು. ಅವರೆಲ್ಲರೂ ಕೂಡ ಇಂಥ ಒಂದು ಪ್ರಾಡಕ್ಟ್ ಅನ್ನ ಒಂದ್ಸಲ ಯೂಸ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಅಲ್ವಾ? ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತಾ ಇದ್ರ? ಚಿತ್ರದುರ್ಗ, ಬೆಂಗಳೂರು, ಮೈಸೂರು, ಹಾವೇರಿ, ತಿಪ್ಟೂರು, ಒಂಟಿಕೊಪ್ಪಲು, ಜೇವರ್ಗಿ ಆಗಿರ್ಬೋದು, ಆಲೂರು ಆಗಿರ್ಬೋದು, ಹಳ್ಳಿಯಿಂದ ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಆಯಿಲ್ ಅನ್ನ ನೀವು ಪಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಹಳ್ಳಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಸರ್ಚ್ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ ಹೊರಗಡೆ ಎಲ್ಲ ಅಲ್ವಾ? ಆದ್ರೆ ಇನ್ನು ಮುಂದೆ ಆ ರೀತಿ ಕಷ್ಟ ಪಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಏನ್ ಗೊತ್ತಾ ರೂಪಲತಾ, ಲೇಯರ್ ಕ್ರಿಯೇಟ್ ಆಗುತ್ತಲ್ಲ, ನೋವು ಮಾತ್ರ ಅಲ್ಲ, ಯಾವ್ದಾದ್ರು ಬಟ್ಟೆಗೆ ಸಿಲ್ಕಿದ್ರೆ, ಕಲ್ಲಿಗೆ ಸಿಕ್ಕಾಕೊಳ್ಳುತ್ತೆ, ನೋವು ಪ್ರಾರಂಭ ಆಗುತ್ತೆ. ತುಂಬಾ ಜನ ಅದಕ್ಕೆ ಅಳೋದು ತುಂಬಾನೇ ನೋಡಿದೀನಿ ನಾನು. ಆದ್ರೆ ಅದಕ್ಕೆ ಅದನ್ನ ಉಪಯೋಗ ಮಾಡಿದವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಾನು ಉಗುರಲ್ಲಿ ತುಂಬಾ ಫಂಗಸ್ ಆಗ್ತಿತ್ತು. ಈ ಎಣ್ಣೆ ಬಳಸಕ್ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ಉಗುರುಗಳು ತುಂಬಾ ಹೆಲ್ದಿ ಆಗಿದೆ. ಅದರ ಜೊತೆಗೆ ಕ್ಲೀನ್ ಆಗಿ ಕೂಡ ಕಾಣಿಸ್ತಾ ಇದೆ. ಈ ನೇಲ್ ಫಂಗಸ್ ಹೇಗ್ ತೆಗಿಬೇಕು ಅಂತ ಅರ್ಥನೇ ಆಗ್ತಾ ಇರ್ಲಿಲ್ಲ. ಆಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಾನಂತೂ ತುಂಬಾ ಖುಷಿ ಆಗಿದ್ದೀನಿ. ಯಾಕಂದ್ರೆ ಇದರಿಂದ ನನ್ನ ನೇಲ್ಸ್ ತುಂಬಾ ಸಾಫ್ಟ್ ಆಗಿದೆ, ಮತ್ತೆ ಇದ್ರ ಸ್ಮೆಲ್ ಕೂಡ ತುಂಬಾ ಪ್ಲೆಸೆಂಟ್ ಆಗಿದೆ. ಇದು ಒಂದು ಅಮೇಸಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇವಾಗ ನನ್ನ ನೇಲ್ಸ್ ಹೆಲ್ದಿ ಆಗಿದೆ, ಅದ್ರ ಜೊತೆಗೆ ಬ್ಯೂಟಿಫುಲ್ ಕೂಡ ಕಾಣಿಸ್ತಾ ಇದೆ. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಬಳಕೆದಾರರು ಏನ್ ಹೇಳ್ತಾರೆ ಅನ್ನೋದನ್ನ ನಾವು ಕೂಡ ಕೇಳ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಅವರು ಎಷ್ಟು ಖುಷಿಯಾಗಿದ್ದಾರೆ ಇದನ್ನ ಬಳಕೆ ಮಾಡಿ. ನೀವು ಕೂಡ ಅಷ್ಟೇ ಸಂತೃಪ್ತರಾಗಬೇಕು ಅಂತ ಹೇಳಿದ್ರೆ ನೀವು ಕೂಡ ಕಾಲ್ ಮಾಡ್ಬೇಕಾಗುತ್ತೆ. ಇದು ನಿಮ್ಗೋಸ್ಕರ ಬರ್ತಾ ಇದೆ ಅಲ್ವಾ? ಖಂಡಿತ ಈ ಪ್ರಾಡಕ್ಟ್ ಅನ್ನ ನೋಡ್ತಾ ಇರ್ಬೋದು. ಇದನ್ನ ನೀವು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟವಾಗಿದ್ರೆ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ನಿಮ್ಮ ಉಗುರು ಹಳದಿ ಆಗ್ಬಿಟ್ಟು ಕಟ್ಟಾಗ್ತಾ ಇರುತ್ತೆ, ಅದ್ರ ಜೊತೆಗೆ ಒಂಥರ ನೋವು ಅನ್ನುವಂಥದ್ದು ಕಾಡ್ತಾ ಇರುತ್ತೆ ಅಲ್ವಾ? ನಾನು ಉಗುರಲ್ಲಿ ತುಂಬಾ ಫಂಗಸ್ ಆಗ್ತಿತ್ತು. ಈ ನೇಲ್ ಫಂಗಸ್ ನ ಹೇಗ್ ತೆಗಿಬೇಕು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ನಿಮ್ಗೆ ಸಾದರ ಪಡಿಸ್ತಾ ಇರುವಂತದ್ದು ನೇಲ್ ಫಂಗಸ್ ಹಾಗೂ ಇನ್ಫೆಕ್ಷನ್ ರಿಪೇರ್ ಆಯಿಲ್. ಇದರಲ್ಲಿ ನೈಸರ್ಗಿಕವಾಗಿರುವಂತಹ ಪದಾರ್ಥಗಳನ್ನ ಬಳಸಿಕೊಂಡು ಮಾಡಲಾಗಿರುವಂತದ್ದಾಗಿದೆ. ಇದು ಸ್ಕಿನ್ಗೆ ತುಂಬಾ ಜೆಂಟಲ್ ಆಗಿ ವರ್ಕ್ ಮಾಡುತ್ತೆ, ಜೊತೆಲಿ ಸ್ಮೆಲ್ ಕೂಡ ಚೆನ್ನಾಗಿದೆ. ಇದರಲ್ಲಿರುವಂತದ್ದು ಟೀ ಟ್ರೀ ಆಯಿಲ್, ನೀಮ್ ಆಯಿಲ್, ಹಾಗೆ ಕ್ಲೋ ಆಯಿಲ್, ಆಲ್ಮಂಡ್ ಆಯಿಲ್. ಆದ್ರಿಂದ ನಿಮ್ಮ ಉಗುರಿಗೆ ಒಂದು ನೋವಾಗುವಂತದ್ದಾಗಿರ್ಬೋದು ಅಥವಾ ಕಟ್ಟಾಗ್ತಾ ಇರುವಂತದ್ದಾಗಿರ್ಬೋದು, ಬ್ಯಾಕ್ಟೀರಿಯಾ, ಫಂಗಸ್ ಇರುವಂತದನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಜೊತೆಗೆ ಸ್ಟ್ರೆಂತ್ ಅನ್ನ ಕೂಡ ಇದು ನೀಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಬ್ಯಾಕ್ಟೀರಿಯಾ, ಫಂಗಸ್ ಅದೆಲ್ಲವನ್ನ ಕೂಡ ಸಾಯಿಸೋದಕ್ಕೆ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಇದಕ್ಕೆ ನೀವು 1 ಅಥವಾ 2 ಡ್ರಾಪ್ಸ್ ಅನ್ನ ಹಾಕ್ಬೇಕಾಗತ್ತೆ. ನಂತರ ನೀವು ಸ್ವಲ್ಪ ಹೊತ್ತು ಕಾಯ್ಬೇಕು. ನಂತರದಲ್ಲಿ ಅದ್ ಬದಲಾವಣೆಯನ್ನ ಕಾಣೋದಕ್ಕೆ ಸಾಧ್ಯ. ಇವಾಗ ನನ್ನ ನೇಲ್ಸ್ ಬ್ಯೂಟಿಫುಲ್ ಜೊತೆಗೆ ಹೆಲ್ದಿ ಆಗಿದೆ. ಈ ಎಣ್ಣೆಯಿಂದ ತುಂಬಾ ಇನ್ಫೆಕ್ಷನ್ ಕಮ್ಮಿ ಆಗಿದೆ. ನಾನು ಇದನ್ನು ಬಳಸ್ಬಿಟ್ಟು ತುಂಬಾ ಹ್ಯಾಪಿ ಆಗಿದ್ದೀನಿ. ಇನ್ನು ಮುಂದೆ ನಿಮ್ಮ ಉಗುರಿನಲ್ಲಿ ನೋವು ಆಗ್ತಾ ಇದೆ ಅಥವಾ ಅದರಲ್ಲಿ ಫಂಗಸ್ ಇದೆ, ಬ್ಯಾಕ್ಟೀರಿಯಾ ಅನ್ನುವಂತ ಒಂದು ಚಿಂತೆಯನ್ನ ಬಿಟ್ಟು ಬಿಡಿ. 299 ರೂಪಾಯಿಗೆ ನೇಲ್ ಫಂಗಸ್ ಮತ್ತೆ ಇನ್ಫೆಕ್ಷನ್ ರಿಪೇರ್ ಆಯಿಲ್ ಅನ್ನ ನಾವು ನಿಮ್ಗೋಸ್ಕರ ಕೊಡ್ತಾ ಇದ್ವಿ. ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕಾಗಿರುವಂತ ಉತ್ಪನ್ನ. ಯಾಕಂದ್ರೆ ಸಮಸ್ಯೆ ಆಗುತ್ತೆ, ಆದ್ರೆ ಬಳಕೆ ಮಾಡೋದು ಹೇಗೆ ಅನ್ನೋದು ಗೊತ್ತಾ ನಿಮ್ಗೆ? ನಿಮ್ಮ ಪಾದಗಳನ್ನ ಸ್ವಲ್ಪ ಸ್ವಚ್ಛವಾಗಿ ಮಾಡಿ, ಅದಾದ ನಂತರ 1-2 ಹನಿಗಳನ್ನ ಅದಕ್ಕೆ ಹಾಕಿ, ಆಮೇಲೆ ಒಂದು ಲೈಟ್ ಆಗಿ ಮಸಾಜ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಟೀ ಟ್ರೀ ಆಯಿಲ್ ಆಗಿರ್ಬೋದು, ಬಾದಾಮಿ ಎಣ್ಣೆ ಆಗಿರ್ಬೋದು, ಲವಂಗದ ಎಣ್ಣೆ ಆಗಿರ್ಬೋದು, ಬೇವಿನ ಎಣ್ಣೆ ಆಗಿರ್ಬೋದು, ಇದರ ಜೊತೆಗೆ ಹಲವಾರು ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿಕೊಂಡು ಇದನ್ನ ಮಾಡಲಾಗಿದೆ. ಮುಖ್ಯವಾಗಿ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ನಿಮ್ಮ ಉಗುರನ್ನ ಬಲಪಡಿಸೋದಕ್ಕೂ ಕೂಡ ಎಕ್ಸಾಕ್ಟ್ಲಿ ಹೌದು. ಹಾಗೆ ಹಿತವಾದಂತಹ ಒಂದು ಪರಿಹಾರವನ್ನ ಕೂಡ ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಈಗ ಎಷ್ಟೋ ಮನೆಯಲ್ಲಿ ಈಗ ನೋಡಿರ್ಬೋದಲ್ವಾ, ಏಜ್ ಆಗ್ತಾ ಇದ್ದವರಿಗೂ ಕೂಡ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಅವರು ಬಟ್ಟೆ ವಾಶ್ ಮಾಡುವಂಥದ್ದು ಇರ್ಬೋದು ಅಥವಾ ನೀರಲ್ಲಿ ಜಾಸ್ತಿ ಕೆಲಸ ಮಾಡುವಂಥದ್ದು ಇರ್ಬೋದು. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಉಗುರುಗಳಿಗೆಲ್ಲವೂ ಕೂಡ ಕೊಳೆ ಅದೆಲ್ಲವೂ ಕೂಡ ಸೇರ್ಕೊಂಡ್ಬಿಡುತ್ತೆ. ಇದರಿಂದ ಆ ಉಗುರೆಲ್ಲ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ನಿಮ್ಗೆ ಅನುಭವ ಆಗಿರ್ಬೋದಲ್ವಾ ಎಷ್ಟೋ ಜನರಿಗೆ. ಅಂಥವ್ರು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಎಷ್ಟೋ ಜನರಿಗೆ ಅದು ಕ್ರಮೇಣವಾಗಿ
ಅದನ್ನ ಹಂಗೆ ಬಿಟ್ಟು 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 ಏನಾಗುತ್ತೆ ಅಂತ ಹೇಳಿದ್ರೆ ನೋವು ಕಾಣಿಸ್ಕೊಳ್ಳುತ್ತೆ. ಆ ನೋವು ಮತ್ತೆ ಯಾವ್ದಾವುದೋ ಒಂದು ಕಾರಣ ಆಗ್ಬೋದು. ಅದಕ್ಕೆ ಹೇಳ್ತಾ ಇದ್ದೆ, ಅದಕ್ಕಿಂತ ಮೊದಲೇ ನೀವು ಅದನ್ನ ಒಂದು ಪರಿಹಾರವನ್ನ ಕಂಡ್ಕೋಬೇಕಾಗತ್ತೆ. ಆ ಪರಿಹಾರ ನಮ್ಮಲ್ಲಿರುವಂಥದ್ದು 299 ರೂಪಾಯಿಗೆ. ಇಷ್ಟ ಆದ್ರೆ ಪಡ್ಕೊಳ್ಳಿ. ಸಮಸ್ಯೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಈಗ ಒಂದು ದಿನ ಏನಾದರೂ ಮಣ್ಣಾದ್ರೆ ಏನು ಕೂಡ ಆಗೋದಿಲ್ಲ. ಆದ್ರೆ ಪ್ರತಿದಿನ ನೀವು ಕೆಲಸದಲ್ಲಿ ತೊಡ್ಕೊಳ್ತಾ ಇರ್ತೀರಾ. ಅಗ್ರಿಕಲ್ಚರ್ ಮಾಡುವವರಂತೂ ಆ ನೀರಿರುತ್ತೆ, ಮಣ್ಣಿರುತ್ತೆ, ಕಾಲಲ್ಲಿ ಸೇರ್ಕೊಂಡ್ಬಿಡುತ್ತೆ. ಆಗ ನೀವು ಏನು ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ಈಗ ಮಹಿಳೆಯರು ಏನಾದ್ರು ಕೆಲಸ ಮಾಡ್ತಾರೆ, ಪಾತ್ರೆ ತೊಳಿತಾ ಇರ್ತಾರೆ, ಅಥವಾ ನೀವು ತೋಟ ಕೆಲಸಕ್ಕೆ ಹೋಗ್ತಾ ಇದ್ರೆ, ನೀವೇನಾದ್ರೂ ಕೆಲಸ ಮಾಡಕ್ ಹೋಗ್ತಾ ಇದ್ರೆ, ಬಟ್ಟೆ ಒಗಿತಾ ಇರ್ತೀರಾ, ಆ ಸಮಯದಲ್ಲಿ ಕೆಮಿಕಲ್ ಕೂಡ ಹೋಗುವಂತ ಸಾಧ್ಯತೆ ಇರುತ್ತೆ. ಇದೆಲ್ಲವೂ ಕೂಡ ನೀವು ಫೇಸ್ ಮಾಡ್ತಾ ಇರುವಂತ ಸಮಸ್ಯೆ. ಸರಿ, ಅದರಿಂದ ನಿಮ್ಮ ಉಗುರು ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಪರಿಹಾರ ಅಂತ ನೀವು ಯೋಚನೆ ಮಾಡ್ತಾನೆ ಇರ್ಬೋದು, ಅಥವಾ ನಿಮ್ಮ ಹಳ್ಳಿ ಮದ್ದಿಗೆ ಏನಿದೆ ಅದನ್ನ ಮಾಡ್ತಾನೆ ಇರ್ಬೋದು. ಆದ್ರೆ ನಿಮ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೋಸ್ಕರ ಈ ಒಂದು ಆಯಿಲ್ ಅನ್ನ ನಾವು ಕೊಡ್ತಾ ಇದೀವಿ. ಇದನ್ನ ನೀವು ಬಳಕೆ ಮಾಡೋದು ಬಹಳಷ್ಟು ಸುಲಭಪ್ಪ. ಮುಖ್ಯವಾಗಿ ನೀವೇನಾದ್ರೂ ರಾತ್ರಿ ಸಮಯದಲ್ಲಿ ಬಳಕೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಬೆಳಗಿನ ಸಮಯದಲ್ಲಿ ಜಾಸ್ತಿ ನೀವು ಓಡಾಡ್ತೀರಾ, ಆದ್ರೆ ರಾತ್ರಿ ಸಮಯದಲ್ಲಿ ನೀವು ಚೆನ್ನಾಗಿರುವಂತ ನಿದ್ದೆ ಮಾಡುವಾಗ ಇದನ್ನೊಂದು 2 ಡ್ರಾಪ್ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಮಲಗಿದ್ರೆ ನಿಮ್ಗೆ ಶೀಘ್ರವಾಗಿ ಪರಿಹಾರ ಸಿಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಂದ್ರೆ 1-2 ದಿನದಲ್ಲೇ ಆಗ್ಬಿಡುತ್ತೆ ಅಂತ ನಾವು ಹೇಳೋದಿಲ್ಲ, ಆದ್ರೆ ಖಂಡಿತವಾಗ್ಲೂ ನಿಮ್ಮ ಉಗುರನ್ನ ಒಂದು ಸರಿಯಾಗಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಆದ್ರೆ ನಮ್ಮ ಬಳಕೆದಾರರು ಏನ್ ಹೇಳ್ತಾರೆ ಅನ್ನೋದನ್ನ ಈ ಕೂಡಲೇ ಕೇಳೋಣ. ನಾನು ಊರಲ್ಲಿ ತುಂಬಾ ಫಂಗಸ್ ಆಗ್ತಿತ್ತು. ಈ ಎಣ್ಣೆ ಬಳಸಕ್ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ಉಗುರುಗಳು ತುಂಬಾ ಹೆಲ್ದಿ ಆಗಿದೆ. ಅದರ ಜೊತೆಗೆ ಕ್ಲೀನ್ ಆಗಿ ಕೂಡ ಕಾಣಿಸ್ತಾ ಇದೆ. ಈ ನೇಲ್ ಫಂಗಸ್ ಹೇಗ್ ತೆಗಿಬೇಕು ಅಂತ ಅರ್ಥನೇ ಆಗ್ತಾ ಇರ್ಲಿಲ್ಲ. ಆಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಾನಂತೂ ತುಂಬಾ ಖುಷಿ ಆಗಿದ್ದೀನಿ. ಯಾಕಂದ್ರೆ ಇದರಿಂದ ನನ್ನ ನೇಲ್ಸ್ ತುಂಬಾ ಸಾಫ್ಟ್ ಆಗಿದೆ, ಮತ್ತೆ ಇದ್ರ ಸ್ಮೆಲ್ ಕೂಡ ತುಂಬಾ ಪ್ಲೆಸೆಂಟ್ ಆಗಿದೆ. ಇದು ಒಂದು ಅಮೇಸಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇವಾಗ ನನ್ನ ನೇಲ್ಸ್ ಹೆಲ್ದಿ ಆಗಿದೆ, ಅದ್ರ ಜೊತೆಗೆ ಬ್ಯೂಟಿಫುಲ್ ಕೂಡ ಕಾಣಿಸ್ತಾ ಇದೆ. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ನೋಡಿದ್ರಲ್ವಾ ಈಗ ಯಾವ ರೀತಿ ಹ್ಯಾಪಿ ಆಗಿದ್ದಾರೆ ಅನ್ನುವಂಥದ್ದು. ಈ ಪ್ರಾಡಕ್ಟ್ ಅನ್ನ ನೀವು ಕೂಡ ಯೂಸ್ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಇದನ್ನ ಒಂದು ಟೀ ಟ್ರೀ ಆಯಿಲ್ ಆಗಿರ್ಬೋದು, ಬಾದಾಮಿ ಎಣ್ಣೆ ಆಗಿರ್ಬೋದು, ಲವಂಗದ ಎಣ್ಣೆ ಆಗಿರ್ಬೋದು, ಬೇವಿನ ಎಣ್ಣೆಯ ಜೊತೆಗೆ ಇನ್ನಿತರ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಕೂಡ ಇದರಲ್ಲಿ ಬಳಸಲಾಗಿರುವಂಥದ್ದು. ಹಾಗೆ ಇದನ್ನ ಯಾವ ರೀತಿ ಬಳಸಬೇಕು ಅಂತ ಇದ್ರೆ, ಮೊದಲಿಗೆ ನಿಮ್ಮ ಪಾದವನ್ನ ತೊಳಿಬೇಕಾಗತ್ತೆ. ನಂತರ 1 ಅಥವಾ 2 ಹನಿಯನ್ನ ಹಾಕಬೇಕು. ಆಮೇಲೆ ನೀವು ಸ್ವಲ್ಪ ಮಸಾಜ್ ಅನ್ನ ಮಾಡ್ಕೊಳ್ಳಿ. 2-3 ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗತ್ತೆ. ನೋಡಿ, ಧಾರವಾಡದವರಾಗಿದ್ರೆ ನೀವು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬೆಂಗಳೂರು, ಮೈಸೂರು, ಹಾವೇರಿ, ತಿಪ್ಟೂರು ಅಥವಾ ಯಲಚೇನಹಳ್ಳಿಯವರಾಗಿರ್ಬೋದು, ಹಾಗೆ ನೀವೇನಾದ್ರೀಗ ನವಲಗುಂದದವರ, ಹುನಗುಂದದವರ, ಮಂಡ್ಯದವರ, ಮದ್ದೂರವರ, ಮಳವಳ್ಳಿಯವರ, ಯಾರೇ ಆಗಿದ್ರು ಪರವಾಗಿಲ್ಲ, ಹಳ್ಳಿಗೂ ಕೂಡ ಕೇಟರ್ಸ್ ಅನ್ನ ಮಾಡ್ತೀವಿ ನಾಪ್ತೋಲ್ ಕನ್ನಡದಿಂದ. ಇದು ಯಾವುದೇ ರೀತಿ ಕಷ್ಟ ಪಡಬೇಕಾಗಿಲ್ಲ, ಟೈಮ್ ಕೂಡ ಜಾಸ್ತಿ ಬೇಕಾಗಿಲ್ಲ. ಜಸ್ಟ್ 1-2 ಹನಿಯನ್ನ ಹಾಕೋದು ಅಷ್ಟೇ. 2-3 ನಿಮಿಷ ಹಾಗೆ ಬಿಟ್ಬಿಡಿ ಅಂತ ಹೇಳ್ತೀವಿ. ಇದರಿಂದಾಗಿ ನಿಮ್ಮ ಒಂದು ನೈಲ್ಸ್ ಎಲ್ಲವೂ ಕೂಡ ಹೆಂಗೆಂಗೋ ಹಾಳಾಗಿರುತ್ತೆ, ಹಳದಿಗಟ್ಟಿರುತ್ತೆ, ಕೆಲವ್ರದ್ದೆಲ್ಲ ಕಪ್ಪಾಗಿರುವಂಥದ್ದು. ಇದೆಲ್ಲ ಸಮಸ್ಯೆಗಳನ್ನ ನೋಡಿರ್ತಿರಲ್ಲ. ಅದರಿಂದ ಕ್ರಮೇಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ನೋವನ್ನ ಆಮೇಲೆ ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ಬೆಲೆಗೆ ಕೂಡ ಸಿಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ, ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ. ಎಷ್ಟು ಬೆಲೆ ಅಂತ ನೀವು ಕೇಳ್ತಾ ಇದ್ರೆ 299 ರೂಪಾಯಿ. ನಿಜವಾಗ್ಲೂ ನಿಮ್ಮ ಉಗುರನ್ನ ಕೇರ್ ಮಾಡೋದಕ್ಕೆ ಇದಂತೂ ಬಹಳಷ್ಟು ಕಡಿಮೆ ಬೆಲೆ ಅಂತಾನೆ ಹೇಳ್ಬೋದು. ಬಹಳಷ್ಟು ಉಪಯೋಗ ಆಗಿರುವಂತಹ ಉತ್ಪನ್ನವನ್ನ ನಾವು ನಿಮ್ಗೋಸ್ಕರ ತಂದಿದೀವಿ. ಮಂಗಳೂರಾಗಿರ್ಲಿ, ಮೈಸೂರಾಗಿರ್ಲಿ, ಮದ್ದೂರು ಜನ ಆಗಿರ್ಲಿ, ಇನ್ನ ಬಂಟ್ವಾಳ, ಭಟ್ಕಳ ಜನ ಆಗಿರ್ಲಿ, ನೀವು ಕೂಡ ಕಾಲ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಸಮಸ್ಯೆ ಆಗ್ತಾನೆ ಇರುತ್ತಪ್ಪ, ಪರವಾಗಿಲ್ಲ. ಕಾಲು ಪ್ರಾರಂಭ ಆಯ್ತು, ಹಳದಿ ಬಣ್ಣಕ್ಕೆ ತಿರುಗಿತು, ಆ ಉಗುರು ಏನಿದೆ ಹಳದಿ ಬಣ್ಣಕ್ಕೆ ತಿರುಗಿತು, ಆಮೇಲೆ ಲೇಯರ್ ಕ್ರಿಯೇಟ್ ಆಯ್ತು, ನೋವು ಪ್ರಾರಂಭ ಆಯ್ತು. ಅದನ್ನ ಹೇಗೆ ಕಡಿಮೆ ಮಾಡೋದು ಅಂತ ತುಂಬಾನೇ ಪ್ರಯತ್ನಗಳನ್ನ ಪಟ್ಟಿದ್ರೆ ಈಗ ಅದಕ್ಕೊಂದು ಪರಿಹಾರವಾಗಿ, ಅಂದ್ರೆ ಒಂದು ಸಹಾಯಕವಾಗಿ ಈ ಒಂದು ಆಯಿಲ್ ಅನ್ನ ನಾವು ಕೊಡ್ತಾ ಇದೀವಿ. ಬಾದಾಮಿ ಎಣ್ಣೆನೂ ಅದು ಉಪಯೋಗ ಆಗುತ್ತೆ, ಅದರ ಬೇವಿನ ಎಣ್ಣೆ ಕೂಡ ಇರುತ್ತೆ, ಲವಂಗದ ಎಣ್ಣೆ ಕೂಡ ಇರುತ್ತೆ, ಟೀ ಟ್ರೀ ಆಯಿಲ್ ಕೂಡ ಇರುತ್ತೆ. ಇದೆಲ್ಲವನ್ನ ಕೂಡ ಸೇರಿಸ್ಕೊಂಡು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೊಂಡು ಕೂಡ ಇದರಲ್ಲಿ ನಾವು ನಿಮ್ಗೋಸ್ಕರ ಕೊಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಬಹಳಷ್ಟು ಉಪಯೋಗ, ಖಂಡಿತ ಬಹಳಷ್ಟು ಉಪಯೋಗ ಇರುವಂತದ್ದು. ನಾಪ್ತೋಲ್ ಕನ್ನಡಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಇದ್ದೀವಿ. ಈ ಪ್ರಾಡಕ್ಟ್ ಅನ್ನ 299 ರೂಪಾಯಿಗೆ ನಾವು ನಿಮ್ಗೆ ಕೊಡೋದು. ನಿಮ್ಮ ಉಗುರು ಹಳದಿ ಆಗ್ಬಿಟ್ಟು ಕಟ್ಟಾಗ್ತಾ ಇರುತ್ತೆ, ಅದ್ರ ಜೊತೆಗೆ ಒಂಥರ ನೋವು ಅನ್ನುವಂಥದ್ದು ಕಾಡ್ತಾ ಇರುತ್ತೆ ಅಲ್ವಾ? ನಾನು ಊರಲ್ಲಿ ತುಂಬಾ ಫಂಗಸ್ ಆಗ್ತಿತ್ತು. ಈ ನೇಲ್ ಫಂಗಸ್ ನ ಹೇಗ್ ತೆಗಿಬೇಕು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ನಿಮ್ಗೆ ಸಾದರ ಪಡಿಸ್ತಾ ಇರುವಂತದ್ದು ನೇಲ್ ಫಂಗಸ್ ಹಾಗೂ ಇನ್ಫೆಕ್ಷನ್ ರಿಪೇರ್ ಆಯಿಲ್. ಇದರಲ್ಲಿ ನೈಸರ್ಗಿಕವಾಗಿರುವಂತ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡಲಾಗಿರುವಂತದ್ದಾಗಿದೆ. ಇದು ಸ್ಕಿನ್ಗೆ ತುಂಬಾ ಜೆಂಟಲ್ ಆಗಿ ವರ್ಕ್ ಮಾಡುತ್ತೆ, ಜೊತೆಲಿ ಸ್ಮೆಲ್ ಕೂಡ ಚೆನ್ನಾಗಿದೆ.
ಇದ್ರಲ್ಲಿರುವಂತದ್ದು ಟೀ ಟ್ರೀ ಆಯಿಲ್, ನೀಮ್ ಆಯಿಲ್ ಹಾಗೆ ಕ್ಲೋ ಆಯಿಲ್, ಆಲ್ಮಂಡ್ ಆಯಿಲ್. ಆದ್ರಿಂದ ನಿಮ್ಮ ಉಗುರಿಗೆ ಒಂದು ನೋವಾಗುವಂತದ್ದಾಗಿರ್ಬೋದು ಅಥವಾ ಕಟ್ಟಾಗ್ತಾ ಇರುವಂತದ್ದಾಗಿರ್ಬೋದು, ಬ್ಯಾಕ್ಟೀರಿಯಾ ಫಂಗಸ್ ಇರುವಂತದನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಜೊತೆಗೆ ಸ್ಟ್ರೆಂತ್ ಅನ್ನ ಕೂಡ ಇದು ನೀಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಬ್ಯಾಕ್ಟೀರಿಯಾ ಫಂಗಸ್ ಅದೆಲ್ಲವನ್ನ ಕೂಡ ಸಾಯಿಸೋದಕ್ಕೆ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಇದಕ್ಕೆ ನೀವು 1 ಅಥವಾ 2 ಡ್ರಾಪ್ಸ್ ಅನ್ನ ಹಾಕ್ಬೇಕಾಗತ್ತೆ. ನಂತರ ನೀವು ಸ್ವಲ್ಪ ಹೊತ್ತು ಕಾಯ್ಬೇಕು. ನಂತರದಲ್ಲಿ ಅದ್ ಬದಲಾವಣೆಯನ್ನ ಕಾಣೋದಕ್ಕೆ ಸಾಧ್ಯ. ಇವಾಗ ನನ್ನ ನೇಲ್ಸ್ ಬ್ಯೂಟಿಫುಲ್ ಜೊತೆಗೆ ಹೆಲ್ದಿ ಆಗಿದೆ. ಈ ಎಣ್ಣೆಯಿಂದ ತುಂಬಾ ಇನ್ಫೆಕ್ಷನ್ ಕಮ್ಮಿ ಆಗಿದೆ. ನಾನು ಇದನ್ನು ಬಳಸ್ಬಿಟ್ಟು ತುಂಬಾ ಹ್ಯಾಪಿ ಆಗಿದ್ದೀನಿ. ಇನ್ನು ಮುಂದೆ ನಿಮ್ಮ ಉಗುರಿನಲ್ಲಿ ನೋವಾಗ್ತಾ ಇದೆ ಅಥವಾ ಅದರಲ್ಲಿ ಫಂಗಸ್ ಇದೆ, ಬ್ಯಾಕ್ಟೀರಿಯಾ ಅನ್ನುವಂತ ಒಂದು ಚಿಂತೆಯನ್ನ ಬಿಟ್ಟು ಬಿಡಿ. 299 ರೂಪಾಯಿಗೆ ನೇಲ್ ಫಂಗಸ್ ಮತ್ತು ಇನ್ಫೆಕ್ಷನ್ ರಿಪೇರ್ ಆಯಿಲ್ ಅನ್ನ ನಾವು ನಿಮ್ಗೋಸ್ಕರ ಕೊಡ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಹೇಳಲೇಬೇಕಾಗುತ್ತೆ, ಸಮಸ್ಯೆ ಅಂತೂ ನನಗೆ ಗೊತ್ತಿದೆ. ನಮ್ಮ ಮನೆಯಲ್ಲೂ ಕೂಡ ತುಂಬಾ ಜನ ಈ ಸಮಸ್ಯೆನ ಅನುಭವಿಸ್ತಾರೆ. ಯಾಕಂದ್ರೆ ಅವರ ಉಗುರಿನ ಬಗ್ಗೆ ಅವರು ಕೇರ್ ಮಾಡೋದೇ ಇಲ್ಲ. ಆದ್ರೆ ನೋವು ಪ್ರಾರಂಭ ಆದಾಗ ಆ ನೋವನ್ನ ಸಾಯಿಸ್ಕೊಳ್ಳೋದಕ್ಕೆ ಆಗಲ್ಲ. ನೋಡೋದಕ್ಕೆ ತುಂಬಾನೇ ಸಣ್ಣದಾಗಿರುತ್ತೆ, ಆದ್ರೆ ನೋವಂತೂ ತುಂಬಾನೇ ಕ್ರೂರವಾಗಿರುತ್ತಲ್ವಾ ಇದು. ಹೌದು, ನೋವು ಬಂದ್ರೆ ಅಂತೂ ಅದು ತಡ್ಕೊಳಕ್ ಆಗಲ್ಲ, ನಡೆಯೋದು ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ವಿ, ಆ ನೋವು ಆಗುವ ಮೊದ್ಲೇ ನೀವು ಅದನ್ನ ಪರಿಹಾರವನ್ನ ಕಂಡ್ಕೊಳ್ಬೇಕಾಗತ್ತೆ ಅಂತ. ನೋಡಿ ಯಾವ ರೀತಿ ಆಗಿದೆ ಅಂತ, ಹಳದಿ ಕಟ್ಟಿರುವಂತದ್ದು, ಕಪ್ಪಾಗಿರುವಂತದ್ದು, ಈ ರೀತಿ ಶೇಪೇ ಇರೋದಿಲ್ಲ, ಒಂದು ನೇಲ್ಸ್ಗೆ ಎಲ್ಲ ಸತ್ತೋಗಿರತ್ತೆ ಒಂದು ಅಂತ ಹೇಳ್ತಾರೆ. ಆ ರೀತಿ ಬೇಡ, ಆ ಆಫ್ಟರ್ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ನೋಡಿ. ಆದ್ರೆ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ರೆ 2174 ರೂಪಾಯಿ ನೀವು ಖರ್ಚು ಮಾಡ್ಬೇಕಾಗುತ್ತೆ. ಎಷ್ಟು ಕಾಸ್ಟ್ಲಿ ಅಂದ್ರೆ ನಿಮ್ಗೆ ಹೊರಗಡೆ ತಗೊಳ್ಳೋದು ಬೇಡ ಅನ್ಸ್ಬಿಡುತ್ತೆ. ಆದ್ರೆ ಇಲ್ಲಿ 299 ರೂಪಾಯಿ ಅನ್ನುವಂತ ಕಡಿಮೆ ಬೆಲೆಗೆ ನಿಮ್ಗೋಸ್ಕರ ಬರ್ತಾ ಇದೆ ಅಂತ ಹೇಳ್ಬೋದು. ಮುಖ್ಯವಾಗಿ ನನಗೆ ತುಂಬಾ ಜನರ ಸಮಸ್ಯೆ ಏನ್ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಆ ಲೇಯರ್ ಕ್ರಿಯೇಟ್ ಆದ ನಂತರ ಅದು ಯಾವ್ದಾದ್ರು ಬಟ್ಟೆಗಳಿಗೆ ತಗಲೋದಾಗಿರ್ಬೋದು ಅಥವಾ ಎಲ್ಲಾದ್ರೂ ಓಡಾಡ್ತಾ ಇದ್ರೆ ನಿಮ್ಮ ಗೋಣಿ ಚೀಲ ಆಗಿರ್ಬೋದು ಎಲ್ಲಗಾದ್ರೂ ತಗಲ್ತಾ ಇರುತ್ತೆ. ಆಮೇಲೆ ಜಾಸ್ತಿ ನೋವು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಪ್ರಾಬ್ಲಮ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಲೇಯರ್ ಇಂದ ಮುಖ್ಯವಾಗಿ ಪ್ರಾಬ್ಲಮ್ ಆಗೋದೇ ಅದು. ಆದ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ, ಅದೆಲ್ಲ ತುಂಬಾ ಜನ ಯೋಚನೆ ಮಾಡೋದಿಲ್ಲ. ಆದ್ರೆ ನೋವಾದ್ರೆ ಯಾರಿಗೂ ಕೂಡ ಅಂದ್ರೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಒಂದು ವಿಷಯಕ್ಕೋಸ್ಕರ ನಾವು ಈ ಒಂದು ಉತ್ಪನ್ನವನ್ನ ನಿಮ್ಗೋಸ್ಕರ ಕೊಡ್ತಾ ಇದೀವಿ. ಈ ಆಯಿಲ್ ಅನ್ನ ಬಳಸಿ ನೋಡಿ, ಪ್ರತಿದಿನ ಬಳಸಿ 1-2 ಡ್ರಾಪ್ ಹಾಕಿದ್ರೆ ಸಾಕಾಗುತ್ತೆ. ಒಂದು ಜೆಂಟಲ್ ಆಗಿ ಮಸಾಜ್ ಮಾಡಿದ್ರೆ ಕೂಡ ಸಾಕಾಗುತ್ತೆ. ನಿಮಗೆ ಒಂದು ರಿಸಲ್ಟ್ ಸಿಗೋದಕ್ಕೆ ಇದು ಸಹಾಯ ಮಾಡೇ ಮಾಡುತ್ತೆ. ನಿಮಗೆ ಬೇಕು ಅಂತ ಅನ್ಸಿದ್ರೆ, ಅವಶ್ಯಕತೆ ಅನ್ಸಿದ್ರೆ, ಅಥವಾ ನಿಮ್ಮ ದೊಡ್ಡಪ್ಪನಿಗಿದೆ, ನಿಮ್ಮ ಚಿಕ್ಕಪ್ಪನಿಗಿದೆ, ನೀವು ಯಾರ್ದೋ ಕಾಲಲ್ಲಿ ಈ ರೀತಿಯಾಗಿ ಆಗಿರೋದನ್ನ ನೋಡಿದ್ದೀರಾ, ಯಾರೋ ನಿಮ್ಗೆ ನನ್ನ ಉಗುರುಗಳನ್ನ ನೋವಾಗ್ತಾ ಇದೆ ಅನ್ನೋದನ್ನ ಹೇಳಿದ್ದನ್ನ ಕೇಳಿದ್ದೀರಾ, ಅಥವಾ ನಿಮಗೆ ಈ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನೀವು ಖರೀದಿ ಮಾಡಿ ಅಥವಾ ನಿಮ್ಮವರಿಗೆ ನೀವು ಖರೀದಿ ಮಾಡಿ ಕೊಡಿ. ಯಾಕಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ಉಪಯೋಗ ಇರುತ್ತಪ್ಪ, ಅವಶ್ಯಕತೆ ಆಗಿರುವಂತ ಉತ್ಪನ್ನ. ಹೌದು, ಅವಶ್ಯಕವಾಗಿ ಇದು ಬೇಕೇ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಉಗುರು ಕೂಡ ಒಂದು ಮುಖ್ಯವಾದಂತಹ ಭಾಗ ಅಂತಾನೆ ಹೇಳ್ಬೋದು ನಮ್ಮ ದೇಹದಲ್ಲಿ. ಅದಕ್ಕೆ ಅದನ್ನ ಕೂಡ ಒಂದು ನೀಟಾಗಿ ಇಟ್ಕೋಬೇಕಾಗತ್ತೆ ಅಲ್ವಾ. ಹಾಗಿದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿ ಆಗಿದೆ ಅನ್ನುವಂಥ. ಒಂದ್ಸಲ ಟ್ರೈ ಮಾಡಿ. ನೀವು ಟ್ರೈ ಮಾಡೋದಕ್ಕೆ ಏನಲ್ವಾ, 299 ರೂಪಾಯಿಗೆ ನಿಮ್ಗೆ ಸಿಗುವಂಥದ್ದು. ಅದರಿಂದ ನೀವೇನಾದ್ರೂ ಹುಮ್ನಾಬಾದಲ್ಲಿ ಇದ್ದೀರಾ, ಅಥವಾ ನೀವೇನಾದ್ರೂ ನವಲಗುಂದದಲ್ಲಿ ಇದ್ದೀರಾ, ಅಥವಾ ಯಲಚೇನಹಳ್ಳಿಯಲ್ಲಿ ಇದ್ದೀರಾ, ಬೆಂಗಳೂರು, ಮೈಸೂರು ಆಗಿರ್ಬೋದು, ಧರ್ಮಸ್ಥಳದವ್ರು ಆಗಿರ್ಬೋದು, ಶಿರ್ಲಾಲ್ ಅವರಾಗಿರ್ಬೋದು, ಹಾಗೆ ಶಿರ್ಸಿ, ಪುತ್ತೂರು, ಯಾರು ಬೇಕಾದ್ರೂ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಇದನ್ನ ಉಪಯೋಗಿಸಿದವರು ಏನ್ ಹೇಳ್ತಾರೆ ಬನ್ನಿ ನೋಡೋಣ. ನಾನು ಊರಲ್ಲಿ ತುಂಬಾ ಫಂಗಸ್ ಆಗ್ತಿತ್ತು. ಈ ಎಣ್ಣೆ ಬಳಸಕ್ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ಉಗುರುಗಳು ತುಂಬಾ ಹೆಲ್ದಿ ಆಗಿದೆ, ಅದರ ಜೊತೆಗೆ ಕ್ಲೀನ್ ಆಗಿ ಕೂಡ ಕಾಣಿಸ್ತಾ ಇದೆ. ಈ ನೇಲ್ ಫಂಗಸ್ ಹೇಗ್ ತೆಗಿಬೇಕು ಅಂತ ಅರ್ಥನೇ ಆಗ್ತಾ ಇರ್ಲಿಲ್ಲ. ಆಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಾನಂತೂ ತುಂಬಾ ಖುಷಿ ಆಗಿದ್ದೀನಿ. ಯಾಕಂದ್ರೆ ಇದರಿಂದ ನನ್ನ ನೇಲ್ಸ್ ತುಂಬಾ ಸಾಫ್ಟ್ ಆಗಿದೆ, ಮತ್ತೆ ಇದ್ರ ಸ್ಮೆಲ್ ಕೂಡ ತುಂಬಾ ಪ್ಲೆಸೆಂಟ್ ಆಗಿದೆ. ಇದು ಒಂದು ಅಮೇಸಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು. ಇವಾಗ ನನ್ನ ನೇಲ್ಸ್ ಹೆಲ್ದಿ ಆಗಿದೆ, ಅದ್ರ ಜೊತೆಗೆ ಬ್ಯೂಟಿಫುಲ್ ಕೂಡ ಕಾಣಿಸ್ತಾ ಇದೆ. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ನಿಮ್ಮ ಉಗುರು ಹಳದಿ ಆಗ್ಬಿಟ್ಟು ಕಟ್ಟಾಗ್ತಾ ಇರುತ್ತೆ, ಅದ್ರ ಜೊತೆಗೆ ಒಂಥರ ನೋವು ಅನ್ನುವಂಥದ್ದು ಕಾಡ್ತಾ ಇರುತ್ತೆ ಅಲ್ವಾ. ನಾನು ಊರಲ್ಲಿ ತುಂಬಾ ಫಂಗಸ್ ಆಗ್ತಿತ್ತು. ಈ ನೇಲ್ ಫಂಗಸ್ ನ ಹೇಗ್ ತೆಗಿಬೇಕು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ನಿಮ್ಗೆ ಸಾದರ ಪಡಿಸ್ತಾ ಇರುವಂತದ್ದು ನೇಲ್ ಫಂಗಸ್ ಹಾಗೂ ಇನ್ಫೆಕ್ಷನ್ ರಿಪೇರ್ ಆಯಿಲ್. ಇದರಲ್ಲಿ ನೈಸರ್ಗಿಕವಾಗಿರುವಂತ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡಲಾಗಿರುವಂತದ್ದಾಗಿದೆ. ಇದು ಸ್ಕಿನ್ಗೆ ತುಂಬಾ ಜೆಂಟಲ್ ಆಗಿ ವರ್ಕ್ ಮಾಡುತ್ತೆ, ಜೊತೆಲಿ ಸ್ಮೆಲ್ ಕೂಡ ಚೆನ್ನಾಗಿದೆ. ಇದರಲ್ಲಿರುವಂತದ್ದು ಟೀ ಟ್ರೀ ಆಯಿಲ್, ನೀಮ್ ಆಯಿಲ್ ಹಾಗೆ ಕ್ಲೋ ಆಯಿಲ್, ಆಲ್ಮಂಡ್ ಆಯಿಲ್. ಆದ್ರಿಂದ ನಿಮ್ಮ ಉಗುರಿಗೆ ಒಂದು ನೋವಾಗುವಂತದ್ದಾಗಿರ್ಬೋದು ಅಥವಾ ಕಟ್ಟಾಗ್ತಾ ಇರುವಂತದ್ದಾಗಿರ್ಬೋದು, ಬ್ಯಾಕ್ಟೀರಿಯಾ ಫಂಗಸ್ ಇರುವಂತದನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಜೊತೆಗೆ ಸ್ಟ್ರೆಂತ್ ಅನ್ನ ಕೂಡ ಇದು ನೀಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಬ್ಯಾಕ್ಟೀರಿಯಾ ಫಂಗಸ್ ಅದೆಲ್ಲವನ್ನ ಕೂಡ ಸಾಯಿಸೋದಕ್ಕೆ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಇದಕ್ಕೆ ನೀವು 1 ಅಥವಾ 2 ಡ್ರಾಪ್ಸ್ ಅನ್ನ ಹಾಕ್ಬೇಕಾಗತ್ತೆ. ನಂತರ ನೀವು ಸ್ವಲ್ಪ ಹೊತ್ತು ಕಾಯ್ಬೇಕು. ನಂತರದಲ್ಲಿ ಅದ್ ಬದಲಾವಣೆಯನ್ನ ಕಾಣೋದಕ್ಕೆ
ಮಾಡೋದಕ್ಕೆ ಸಾಧ್ಯ. ಇವಾಗ ನನ್ನ ನೇಲ್ಸ್ ಬ್ಯೂಟಿಫುಲ್ ಜೊತೆಗೆ ಹೆಲ್ದಿ ಆಗಿದೆ. ಈ ಎಣ್ಣೆಯಿಂದ ತುಂಬಾ ಇನ್ಫೆಕ್ಷನ್ ಕಮ್ಮಿ ಆಗಿದೆ. ನಾನು ಇದನ್ನು ಬಳಸ್ಬಿಟ್ಟು ತುಂಬಾ ಹ್ಯಾಪಿ ಆಗಿದ್ದೀನಿ. ಇನ್ನು ಮುಂದೆ ನಿಮ್ಮ ಉಗುರಿನಲ್ಲಿ ನೋವಾಗ್ತಾ ಇದೆ ಅಥವಾ ಅದರಲ್ಲಿ ಫಂಗಸ್ ಇದೆ, ಬ್ಯಾಕ್ಟೀರಿಯಾ ಅನ್ನುವಂತ ಒಂದು ಚಿಂತೆಯನ್ನ ಬಿಟ್ಟು ಬಿಡಿ. ನೋಡಿದ್ರಲ್ವಾ, ಇದರಲ್ಲಿ ಟೀ ಟ್ರೀ ಆಯಿಲ್ ಇರುವಂತದ್ದು, ಬೇವಿನ ಎಣ್ಣೆ ಆಗಿರ್ಬೋದು, ಲವಂಗದ ಎಣ್ಣೆ, ಬಾದಾಮಿ ಎಣ್ಣೆ ಕೂಡ ಇದರಲ್ಲಿ ಇರುವಂತದ್ದು. ಅದ್ರ ಜೊತೆ ಇನ್ನಿತರ ಎಣ್ಣೆಗಳು ಕೂಡ ಇದೆ. ಹಾಗೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗಲ್ ಒಂದು ಬೆಳವಣಿಗೆ ಆಗೋದನ್ನ ಕೂಡ ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಆದ್ರಿಂದ ಯಾರೆಲ್ಲ ಉಗುರು ಒಂದು ಹಾಳಾಗಿದ್ಯಾ, ಇಂಥ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಳ್ಳಿ. 299 ರೂಪಾಯಿ ಅನ್ನುವಂತ ಮೊತ್ತಕ್ಕೆ.